ಶಾಂತಿ 18 ಮಾರ್ಚ್ 2025 प्रातः मुरली बाप दादा मधुबन। इते बच्चे, इस समय तुम्हारी ये जीवन बहुत बहुत अमूल्य है, क्योंकि तुम हद से निकल बेहद में आए हो। तुम जानते हो हम इस जगत का कल्याण करने वाले हैं। बाबा ಹೇಳ್ತಾರೆ, ಮಧುರರಾದ ಮಕ್ಕಳೇ, ಈ ಸಮಯದ ನಿಮ್ಮ ಈ ಜೀವನ ಬಹಳ ಬಹಳ ಅಮೂಲ್ಯವಾಗಿದ್ದು. ಯಾಕೆ ಅಂದರೆ ನೀವು ಹದ್ದಿಂದ ಬಂದು ಹೊರಗಡೆ ಬಂದು ಬೇಹದ್ದಲ್ಲಿ ಬಂದಿದ್ದೀರಿ. ಎಲ್ಲ ಮಿತಿಗಳನ್ನು ಮೀರಿ ಅಪರಿಮಿತವಾದ ಎಲ್ಲ ಸಂಬಂಧ ಪ್ರಾಪ್ತಿ ಎಲ್ಲದಕ್ಕೂ ಅಪರಿಮಿತವಾದ ಸ್ಥಿತಿಗೆ ಬಂದಿದ್ದೀರಿ. ನಿಮಗೆ ಗೊತ್ತಿದೆ, ನಾವು ಈ ಜಗತ್ತಿನ ಕಲ್ಯಾಣ ಮಾಡುವಂಥವ್ರು. ಜಗತ್ತಂದರೆ ಅಪರಿಮಿತವಾಗಿದ್ದು, ಅದರಿಂದ ನಿಮ್ಗೆ ಗೊತ್ತಿದೆ ನಾವು ಈ ಜಗತ್ತಿನ ಕಲ್ಯಾಣ ಮಾಡಕ್ಕೆ ಬಂದಿದ್ದೀವಿ. ಎಲ್ಲ ಹದ್ದು ಲಿಮಿಟೇಷನಿಂದ ಹೊರಗೆ ಬಂದಿದ್ದೀರಿ. ಈ ಸಮಯದ ನಿಮ್ಮ ಜೀವನನೇ ಬಹಳ ಬಹಳ ಅಮೂಲ್ಯವಾಗಿದ್ದಿದ್ದು. ಪ್ರಶ್ನೆ, बाप के वर्षे का अधिकार किस पुरुषार्थ से प्राप्त होता है? ಪ್ರಶ್ನೆಯಾಗಿದೆ, ಬಾಬೋರ ಆಸ್ತಿಯ ಅಧಿಕಾರ ಯಾವ ಪುರುಷಾರ್ಥದಿಂದ ಪ್ರಾಪ್ತಿಯಾಗುತ್ತೆ? उत्तर, सदा भाई भाई की दृष्टि रहे, स्त्री पुरुष का जो बाण है वह निकल जाए, तब बाप के वर्षे का पूरा अधिकार प्राप्त हो. ಬಾಬೋರ ಆಸ್ತಿ ಅಧಿಕಾರ ಪಡ್ಕೊಳ್ಬೇಕಂದ್ರೆ ಸದಾ ಸಹೋದರ ಸಹೋದರ ದೃಷ್ಟಿ, ಆತ್ಮ ದೃಷ್ಟಿಯಲ್ಲಿರಿ. ಸ್ತ್ರೀ ಪುರುಷ ಅನ್ನೋ ಭಾನ, ನಾನು ಸ್ತ್ರೀ ದೇಹದ ಅಭಿಮಾನ, ನಾನು ಸ್ತ್ರೀ ನಾನು ಪುರುಷ ಅನ್ನೋ ಈ ಭಾನವನ್ನ ತೆಗೆದು ಹಾಕಿ, ಆವಾಗಲೇ ಬಾಬೋರ ಆಸ್ತಿಗೆ ಪೂರ್ಣ ಅಧಿಕಾರ ಸಿಗುತ್ತೆ. ಪರಂತು ಸ್ತ್ರೀ ಪುರುಷ ಕಾ ಬಾನ್ ये दृष्टि निकलना बड़ा मुश्किल है. ಆದರೆ ನಾನು ಸ್ತ್ರೀ ಪುರುಷ ಅಂದರೆ ದೇಹಾಭಿಮಾನದ ಸಂಕಲ್ಪ ಏನಿದೆ, ಪತಿ ಪತ್ನಿ, ಯಾರು ಆತ್ಮಕ್ಕೆ ಯಾರು ಪತಿ ಪತ್ನಿ ಇಲ್ಲ, ಇಲ್ಲಿ ಎಲ್ಲ ಶರೀರ ಸಂಬಂಧಗಳು. ಆದರೆ ಅಭಿಮಾನ, ಆ ದೃಷ್ಟಿ ತೆಗೆದು ಹಾಕೋದು ಬಹಳ ಕಷ್ಟ. इसके लिए देही अभिमानी बनने का अभ्यास चाहिए. ಈ ಭಾನ ಹೋಗ್ಬೇಕು, ಆತ್ಮ ಅಭಿಮಾನ ದೇಹಿ ಅಭಿಮಾನಿ ಆಗ್ಬೇಕಂದ್ರೆ ಅದಕ್ಕೆ ಅಭ್ಯಾಸ ಬೇಕು. ಜಬ್ ಬಾಪ್ ಕೆ ಬಚ್ಚೆ ಬನೆಂಗೆ ತಬ್ ವರ್ಷ ಮಿಲೇಗ. ಯಾವಾಗ ನೀವು ಬಾಬೋರ್ ಮಕ್ಕಳಾಗ್ತಿರೋ ಆವಾಗ ನಿಮ್ಗೆ ಆಸ್ತಿ ಸಿಗುತ್ತೆ. ಬಾಬೋರ್ ಮಕ್ಕಳಾಗೋದು ಅಂದ್ರೆ ಆತ್ಮ ಆಗೋದು, ಆತ್ಮ ದೃಷ್ಟಿಯಲ್ಲಿರೋದು. ದೇಹ ಅಭಿಮಾನವನ್ನ ಸಮಾಪ್ತಿ ಮಾಡೋದೇ ಬಾಬೋರ್ ಮಕ್ಕಳಾಗೋದು. ಏಕ್ ಬಾಪ್ ಕಿ ಯಾದ್ ಸೆ सतो प्रधान बनने वाले ही मुक्ति जीवन मुक्ति का वर्षा पाते हैं. ಒಬ್ಬ ತಂದೆಯ ನೆನಪಿಂದ ಸತೋ ಪ್ರಧಾನ ಆಗುವಂತವರೇ ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಯನ್ನ ಪಡ್ಕೊಳ್ತಾರೆ. ಗೀತ್, ಆಖಿರ್ ವಹ ದಿನ್ ಆಯಾ ಆಜ್. ಓಂ ಶಾಂತಿ. बच्चे जानते हैं ओम मना अहम आत्मा मम शरीर. अभी तुम इस ड्रामा को, सृष्टि चक्र को और इस सृष्टि चक्र के जानने वाले बाप को जान गए हो, क्योंकि चक्र को जानने वाले को रचता ही कहेंगे. ಮುರುಳಿಯಲ್ಲಿ ಹಾಡಾಗಿದೆ, ಕೊನೆಗೂ ಆ ದಿನ ಬಂತು. ಯಾವ ದಿನ? ಅರ್ಧ ಕಲ್ಪದಿಂದ ಕಾಯ್ತಾ ಇದ್ವಲ್ಲ, ಆ ದಿನ ಕೊನೆಗೂ ಬಂತು. ನೀವು ಮಕ್ಕಳಿಗೆ ಗೊತ್ತಿದೆ, ಓಂ ಅಂದ್ರೆ ಅಹಂ ನಾನು ಆತ್ಮ, ಮಮ್ ಶರೀರ ನಾನು ಆತ್ಮ, ಈ ನಂದು ನಂದು ಅಂತ ಹೇಳೋದು ಈ ನಂದು ಶರೀರ. ಈಗ ನೀವು ಈ ಡ್ರಾಮಾವನ್ನು, ಸೃಷ್ಟಿ ಚಕ್ರವನ್ನು ಹಾಗೂ ಈ ಸೃಷ್ಟಿ ಚಕ್ರವನ್ನು ಬಲ್ಲವನನ್ನು, ಆ ತಂದೆಯನ್ನು ತಿಳ್ಕೊಂಡಿದ್ದೀರಿ. ಏಕೆಂದ್ರೆ ಚಕ್ರವನ್ನ ತಿಳ್ಕೊಂಡಿರೋರು ಅಂದ್ರೆ ಅವರಿಗೆ ರಚಯಿತ ಅಂತ ಕರೀಲಾಗುತ್ತೆ. ರಚಯಿತ ರಚನೆಯನ್ನು ಇನ್ಯಾರು ತಿಳ್ಕೊಂಡಿಲ್ಲ. ಬಲೆ ಜಗತ್ತಲ್ಲಿ ಎಷ್ಟೇ ಓದು ಬರಹ ಬಲ್ಲವರು, ದೊಡ್ಡ ದೊಡ್ಡ ವಿದ್ವಾನ್ ಪಂಡಿತರು ಮುಂತಾದವರು ಯಾರೇ ಇರಬಹುದು, ಅವ್ರು ಯಾರಿಗೂ ರಚಯಿತ ರಚನೆ ಬಗ್ಗೆ ಗೊತ್ತಿಲ್ಲ.
उनका अपना घमंड तो रहता है ना, परंतु उनको ये पता नहीं, कहते भी है ಜ್ಞಾನ ಭಕ್ತಿ और ವೈರಾಗ್ಯ. ಅವ್ರಿಗೆ ಅವ್ರದ್ದೇ ಆದ ಅಹಂ ಇರುತ್ತೆ. ನಾನು ಈ ಶಾಸ್ತ್ರ ಓದಿದ್ದೀನಿ, ನಾನು ಇಂಥ ಸನ್ಯಾಸಿ, ನಾನಿಷ್ಟು ಸಾಧಕ ಏನಿದೆ ಅವ್ರ ಹತ್ರ ಅದ್ರ ಘಮಂಡ್ ಇರುತ್ತೆ. ಆದ್ರೆ ಅವರಿಗಿದು ಗೊತ್ತಿಲ್ಲ. ಹೇಳ್ತಾರಷ್ಟೇ ಶಬ್ದಗಳಲ್ಲಿ ಜ್ಞಾನ ಭಕ್ತಿ ವೈರಾಗ್ಯ ಅಂತ. अब ये 3 चीजें हो जाती, इनका भी अर्थ नहीं समझते. ಈ ಮೂರು ಇದೆ, ಜ್ಞಾನ ಭಕ್ತಿ ವೈರಾಗ್ಯ, ಇದರ ಅರ್ಥ ಗೊತ್ತಿಲ್ಲ. ಸನ್ಯಾಸಿಗಳಿಗೆ ವೈರಾಗ್ಯ ಬರುತ್ತೆ ಮನೆ ಮೇಲೆ ಅಥವಾ ಯಾವುದೇ ಮಾತು ಗಲಾಟೆ ಘರ್ಷಣೆ ಇದ್ರೆ ಪತ್ನಿ ಮಕ್ಕಳು ಎಲ್ಲರ ಮೇಲೂ ಬರುತ್ತೆ. ಉನೋಂಕೋ ಬಿ ಊಂಚ್ और नीच की ईर्षा रहती है. ये ऊंच कुल का है, ये मध्यम कुल का है, इस पर उनका बोझ चलता है. ಬಾಬಾ ಹೇಳ್ತಾರೆ, ಮನುಷ್ಯರಲ್ಲಿ ನೋಡಿ ಜಾತಿಗಳ ಅಭಿಮಾನ, ನಾವು ಮೇಲು ಇವ್ರು ಕೀಳು, ನಾವು ಶ್ರೇಷ್ಠ ಕುಲದವರು ಇವ್ರು ಮಧ್ಯಮ ಕುಲದವರು, ಇದ್ರ ಬಗ್ಗೆ ಎಷ್ಟೊಂದು ಗಲಾಟೆ ಘರ್ಷಣೆಗಳೆಲ್ಲ ನಡೆಯುತ್ತೆ. ಕುಂಭಕ್ಕೆ ಮೇಲೆ ಮೇ ಬಿ ಉನೋಂಕಾ ಬಹು ಜಗಳ ಹೋ ಪಡ್ತಾ. ಈ ಪೆಹಲೆ ಕಿಸ್ಕಿ ಸವಾರಿ ಚಲೆ. ಕುಂಭ ಮೇಳದಲ್ಲಿ ಎಲ್ಲ ನೋಡಿದ್ರಲ್ಲ, 144 ವರ್ಷಗಳಿಗೊಮ್ಮೆ ನಡೆಯೇ ಕುಂಭ ಮೇಳದ ಅದ್ಭುತ ಏನು ಅಂತ. ಅಲ್ಲೂ ಅವರಲ್ಲಿ ಜಗಳ ಆಗುತ್ತೆ. ಮೊದಲು ಯಾರು ಸವಾರಿ ಮುಂದೆ ಹೋಗ್ಬೇಕು, ಎಲ್ಲ ಮೆರವಣಿಗೆ ಮಾಡ್ತಾರಲ್ಲ ಸವಾರಿ, ಯಾರು ಮುಂದಿರ್ಬೇಕು ಯಾರು ಹಿಂದಿರ್ಬೇಕು, ಅದರಲ್ಲೂ ಗಲಾಟೆ ಘರ್ಷಣೆಗಳಾಗುತ್ತೆ ಸನ್ಯಾಸಿಗಳಿಗೆ. ಇಸ್ ಪರ್ ಬಹುತ್ ಲಡ್ತೆ, ಫಿರ್ ಪೊಲೀಸ್ ಆಕರ್ ಚುಡಾತಿ. ಎ ಬಿ ದೇಹಾಭಿಮಾನ ಹುವಾನ. ಅವರಲ್ಲೇ ಗಲಾಟೆ ಘರ್ಷಣೆ ಆಯ್ತು ಅಂದ್ರೆ ಅದನ್ನ ಬಿಡಿಸೋರು ಯಾರು? ಪೊಲೀಸ್ ಅವ್ರು ಬಂದು ಬಿಡಿಸ್ತಾರೆ. ಬಾಬಾ ಹೇಳ್ತಾರೆ, ಇದೆಲ್ಲ ಎಷ್ಟು ದೇಹ ಅಭಿಮಾನ ಅಲ್ಲ, ಮೇಲು ಕೀಳು, ಶ್ರೀಮಂತರು ಬಡವರು, ಎಷ್ಟೊಂದು ತರಹದ ಅಭಿಮಾನಗಳಿದು. ದುನಿಯಾ ಮೇ ಜೋ ಬಿ ಮನುಷ್ಯ ಮಾತ್ರ ಹೇ ಸಬ್ ಹೇ ದೇಹ ಅಭಿಮಾನಿ. ಪ್ರಪಂಚದಲ್ಲಿ ಯಾರೆಲ್ಲ ಮನುಷ್ಯ ಮಾತ್ರರಿದ್ದಾರೆ ಎಲ್ಲರೂ ದೇಹಾಭಿಮಾನಿಗಳು. ನೀವೀಗ ಆತ್ಮ ಅಭಿಮಾನಿಗಳಾಗಿ, ದೇಹಿ ಅಭಿಮಾನಿಗಳಾಗಿ. ಬಾಬಾ ಹೇಳ್ತಾರೆ, ದೇಹಾಭಿಮಾನ ಬಿಡಿ, ನೀವು ನಿಮ್ಮನ್ನ ಆತ್ಮ ಅಂತ ತಿಳ್ಕೊಳ್ಳಿ. ಆತ್ಮನೇ ಪತೀತ ಆಗಿದೆ, ಆತ್ಮಕ್ಕೆ ತುಕ್ಕಿಡ್ದಿದೆ. ಈಗ ಆತ್ಮ ಸತೋ ಪ್ರಧಾನ ಇತ್ತು, ತಮೋ ಪ್ರಧಾನ ಆಗಿದೆ. ಜೈಸಿ ಆತ್ಮ ವೈಸಾ ಶರೀರ ಮಿಲ್ತಾ ಹೈ. ಆತ್ಮ ಎಂಥದ್ದು, ಅದಕ್ಕೆ ಸಿಗೋ ಶರೀರ ಅಂಥದ್ದೇ ಸಿಗುತ್ತೆ. ನೋಡಿ, ಸತ್ಯಯುಗದ ದೇವತೆಗಳ ಆತ್ಮ ಫುಲ್ ಪ್ಯೂರ್, ಪವಿತ್ರ ಆತ್ಮ. ಶರೀರನು ಪವಿತ್ರ ನಿರ್ವಿಕಾರಿ ಶರೀರ ಸಿಗುತ್ತೆ. ಆತ್ಮ ಅಂದ್ರೆ ಚಿನ್ನ ಇದ್ದಂಗೆ, ಶರೀರ ಒಡವೆ. ಎಂತ ಚಿನ್ನ ಅಂತ ಒಡವೆ ಹಂಗೆ. ಶ್ರೀ ಕೃಷ್ಣ ಕಿ ಆತ್ಮ ಸುಂದರ ತೋ ಶರೀರ ಬಿ ಬಹುತ್ ಸುಂದರ ಹೋತಾ ಹೈ. ಶ್ರೀಕೃಷ್ಣನ ಆತ್ಮ ಸುಂದರ, ಅದಕ್ಕೆ ಶರೀರನು ಎಷ್ಟೊಂದು ಸುಂದರವಾಗಿರುತ್ತೆ. ಆ ಶರೀರದಲ್ಲಿ ಎಷ್ಟೊಂದು ಆಕರ್ಷಣೆ ಇದೆ. ನೋಡಿ, ಎಂಥವರು ಶ್ರೀಕೃಷ್ಣನ ಆ ಗುಣಗಳಿಗೆ, ಆ ಸುಂದರತೆಗೆ ಆಕರ್ಷಿತರಾಗ್ತಾರೆ. ಪವಿತ್ರ ಆತ್ಮ ಅಂದ್ರೇನೆ ಆಕರ್ಷಿಸುತ್ತೆ. ನೋಡಿ, ಚಿಕ್ಕ ಬೇಬಿಗಳು, ಕೃಷ್ಣ ಅಂತಾನೆ ಅಲ್ಲ, ಚಿಕ್ಕ ಮಕ್ಕಳು ಎಲ್ಲರನ್ನೂ ಆಕರ್ಷಿಸ್ತಾರೆ. ಪವಿತ್ರತೆಯ ಆಕರ್ಷಣೆ. ಲಕ್ಷ್ಮೀನಾರಾಯಣರದು ಅಷ್ಟೊಂದು ಮಹಿಮೆ ಇಲ್ಲ ಎಷ್ಟು ಶ್ರೀಕೃಷ್ಣಂದಿದೆ. ಏಕೆಂದ್ರೆ ಶ್ರೀಕೃಷ್ಣ ಪವಿತ್ರ, ಫುಲ್ ಪ್ಯೂರ್, ಚಿಕ್ಕ ಮಗು. ಯಹಾ ಬಿ ಕೇತೆ ಚೋಟಾ ಬಚ್ಚಾ और ಮಹಾತ್ಮ ಏಕ್ ಸಮಾನ್ ಹೈ. ನೋಡಿ, ಇವತ್ತು ಕಲಿಯುಗದಲ್ಲೇ ಆದ್ರೂ ಮಕ್ಕಳು ಬೆಳೆದ್ಮೇಲೆ ಎಂಥವರು ಇರ್ಬೋದು, ಆದ್ರೆ ಚಿಕ್ಕ ಮಕ್ಕಳಲ್ಲಿ ದೇವ್ರ ಸಮಾನ, ಮಹಾತ್ಮರ ಸಮಾನ ಅಂತಾರೆ. महात्माओं को फिर भी जीवन का अनुभव कर विकारों को छोड़ते घृणा आती, बच्चा तो है ही पवित्र. ಮಹಾತ್ಮರಿಗಿಂತ ಶ್ರೇಷ್ಠ ಮಕ್ಕಳು. ಏಕೆಂದ್ರೆ ಮಹಾತ್ಮರು ಅಂದ್ರೆ ಅವ್ರ ಜೀವನದಲ್ಲೆಲ್ಲ ಅನುಭವ ಮಾಡಿ ವಿಕಾರಗಳನ್ನ ಆಮೇಲೆ ಬಿಡ್ತಾರೆ. ಎಲ್ಲಾ ಜ್ಞಾನ ಗೊತ್ತಿರುತ್ತೆ ಅವರಿಗೆ, ಆಮೇಲೆ ತಿರಸ್ಕಾರ ಬಂದು ಬಿಡ್ತಾರೆ. ಆದ್ರೆ ಮಕ್ಕಳಿಗೆ ಏನು ಗೊತ್ತಿರಲ್ಲ, ಇನೋಸೆಂಟ್ ಇರ್ತಾರೆ. उनको ऊंच महात्मा समझते. तो बाप ने समझाया, निवृत्ति मार्ग वाले सन्यासी भी कुछ समाते हैं. जैसे मकान आधा पुराना होता तो फिर मरम्मत की जाती, सन्यासी भी मरम्मत करते हैं. ಬಾಬಾ ಹೇಳ್ತಾರೆ, ಅವರಿಗೆ ಶ್ರೇಷ್ಠರು ಮಹಾತ್ಮರು ಅಂತ ತಿಳ್ಕೊತಾರೆ. ಬಾಬಾ ಅವ್ರು ಹೇಳ್ತಾರೆ, ನಿವೃತ್ತಿ ಮಾರ್ಗದ ಸನ್ಯಾಸಿಗಳು ಒಂದ್ ರೀತಿ ಪ್ರಪಂಚನ ಉಳಿಸೋದ್ರಲ್ಲಿ ಸಹಾಯ ಮಾಡಿದ್ದಾರೆ. ಪ್ರಪಂಚ ಏನಾದರೂ ಇವತ್ತಿಷ್ಟರ ಮಟ್ಟಿಗೆ ಉಳಿದಿದೆ ಅಂದರೆ ಅದಕ್ಕೆ ಅವ್ರ ಶಕ್ತಿಯ ಸಹಕಾರನೇ. ಎಷ್ಟೊಂದು ಜನ ನೋಡಿ, ಎಲ್ಲ ಧರ್ಮದಲ್ಲೂ ಎಲ್ಲ ದೇಶದಲ್ಲೂ ಪವಿತ್ರವಾಗಿರೋರು ಇದ್ದಾರೆ ಸನ್ಯಾಸಿಗಳು, ಸಾಧಕರು. ಅಂದರೆ
ಅವ್ರ ಸಹಾಯ ಇದೆ ಪ್ರಕೃತಿಗೆ, ಮನುಷ್ಯರಿಗೆ. ಅವರ ಪವಿತ್ರತೆ ಶಕ್ತಿಯಿಂದ ಆದ್ರೆ ಇವತ್ತೇನಾದ್ರೂ ಉಳಿದಿದೆ. ಇದು ಯಾವ ತರ ಉದಾಹರಣೆ ಹೇಳ್ತಾರೆ, ಹೇಗೆ ಮನೆ ಕಟ್ಟಿ ಹಳೇದು, ಅರ್ಧ ಹಳೇದಾಗಿದೆ, ಆದ್ರೆ ಏನ್ ಮಾಡ್ತಾರೆ, ಮಧ್ಯದಲ್ಲಿ ಸುಣ್ಣ ಬಣ್ಣ ಅಲ್ಪ ಸ್ವಲ್ಪ ರಿಪೇರಿ ಎಲ್ಲ ಮಾಡ್ತಾರೆ. ಅದೇ ತರ ಸನ್ಯಾಸಿಗಳು, ಸನ್ಯಾಸ ಧರ್ಮ ಎಲ್ಲಿಂದ ಬಂತೋ ಅಲ್ಲಿಂದ ಸ್ವಲ್ಪ ರಿಪೇರಿ, ಮತ್ತೊಂದು ಈ ಜಗತ್ತನ್ನ ಉಳಿಸೋದ್ರಲ್ಲಿ ಅವರ ಪವಿತ್ರತೆಯ ಸಾಧನೆಯ ಬಲನೂ ಸಹಾಯ ಆಗಿದೆ. पवित्र होने से भारत तमा रहता है, भारत जैसा पवित्र और धनवान कंठ और कोई हो नहीं सकता है. ಆ ಪವಿತ್ರತೆಯ ಶಕ್ತಿಯಿಂದ ಒಂದು ತಾಪ, ಒಂದು ಶಾಖ ಕಮ್ಮಿ ಆಗುತ್ತೆ, ವಿಕಾರದ ತಾಪ ಕಮ್ಮಿ ಆಗುತ್ತೆ. ಭಾರತದಂತಹ ಪವಿತ್ರ ಶ್ರೀಮಂತ ಕಂಡ ಇನ್ಯಾವುದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಬಾಬೋರು ನಿಮ್ಮ ಮಕ್ಕಳಿಗೆ ರಚಯಿತ ರಚನೆಯ ಆದಿ ಮಧ್ಯ ಅಂತ್ಯದ ಸ್ಮೃತಿಯನ್ನ ತಂದುಕೊಟ್ಟಿದ್ದಾರೆ. ಏಕೆಂದ್ರೆ ಅವರೇ ತಂದೆನೂ ಶಿಕ್ಷಕನು ಸದ್ಗುರುನು. ಗೀತೆಯಲ್ಲಿ ಶ್ರೀಕೃಷ್ಣ ಭಗವಾನ್ ವಾಚ ಅಂತ ಬರೆದು ಬಿಟ್ಟಿದ್ದಾರೆ. ಉನ್ಕೋ ಕವಿ ಬಾಬಾ ಕಹೆಂಗೆ ಕ್ಯಾ, ಕೃಷ್ಣನಿಗೆ ತಂದೆ ಅಂತ ಕರೆಯಕ್ಕಾಗತ್ತಾ ಅಥವಾ ಪತಿತ ಪಾವನ ಅಂತ ಕರೆಯಕ್ಕಾಗುತ್ತೇನು? ಯಾವಾಗ ಮನುಷ್ಯರು ಪತಿತ ಪಾವನ ಅಂತ ಹೇಳ್ತಾರೋ ಶ್ರೀಕೃಷ್ಣನ್ ಯಾರು ನೆನ್ಪು ಮಾಡಲ್ಲ. ಪತಿತ ಪಾವನ ಭಗವಂತ ಅಲ್ಲ, ಈಶ್ವರ್, ಭಗವಂತನ್ ನೆನ್ಪು ಮಾಡ್ತಾರೆ. ಮತ್ತೆ ಹಾಡು ಮಾತ್ರ ಹೇಳ್ತಾರೆ, ಪತಿತ ಪಾವನ ಸೀತಾರಾಮ್, ರಘುಪತಿ ರಾಘವ ರಾಜ ರಾಮ್ ಅಂತ. ಎಷ್ಟು ಗೊಂದಲ ಇದು. ಸೀತೆಯ ರಾಮ ಅಂದ್ರೆ ತ್ರೇತಾಯುಗದ ಸೀತೆಯ ರಾಮ ಅಲ್ಲ, ರಘುಪತಿ ರಾಜ ರಾಮನೂ ಅಲ್ಲ, ಪತಿತ ಪಾವನ ಪರಮಾತ್ಮನಿಗೆ ಹೇಳೋದು. ಇದೆಲ್ಲ ಹಾಡ್ಬಿಟ್ಟು ಮನುಷ್ಯರಲ್ಲಿ ಎಷ್ಟೊಂದು ಗೊಂದಲಗಳನ್ನ ಸೃಷ್ಟಿ ಮಾಡಿದರೆ. ಬಾಬಾ ಹೇಳ್ತಾರೆ, ನಾನು ನಿಮ್ಮ ಮಕ್ಕಳಿಗೆ ಬಂದು ಯಥಾರ್ಥ ರೀತಿ ಎಲ್ಲ ವೇದ ಶಾಸ್ತ್ರ ಮುಂತಾದವುಗಳ ಸಾರ ನಾನ್ ತಿಳಿಸ್ಕೊಡ್ತೀನಿ. ಪೆಹಲಿ ಪೆಹಲಿ ಮುಖ್ಯ ಬಾತ್ ಸಮಜಾತೆ ಕಿ ತುಮ್ ಅಪ್ನೆ ಕೋ ಆತ್ಮ ಸಮಜೋ. ಎಲ್ಲದಕ್ಕಿಂತ ಬಹಳ ಮೊಟ್ಟ ಮೊದಲನೇ ಮುಖ್ಯ ಮಾತು ಅಂದ್ರೆ ನೀವು ನಿಮ್ಮನ್ನ ಆತ್ಮ ಅಂತ ತಿಳ್ಕೊಳ್ಳಿ ಫಸ್ಟು. ಹಾಗೂ ತಂದೆಯನ್ನ ನೆನಪು ಮಾಡಿ, ಆತ್ಮದ ತಂದೆಯನ್ನ ನೆನಪು ಮಾಡಿ ನೀವು ಪಾವನ ಆಗ್ತೀರಿ. ನೀವೆಲ್ಲ ಆತ್ಮಗಳು, ಸಹೋದರ ಸಹೋದರರು. ಹಾಗೆ ಬ್ರಹ್ಮನ ಸಂತಾನ, ಮನುಷ್ಯಾತ್ಮರು ಅಥವಾ ಜೀವಾತ್ಮರು, ಬ್ರಹ್ಮ ಕುಮಾರ ಕುಮಾರಿಯರು ಅಂದ್ರೆ ಸಹೋದರ ಸಹೋದರಿಯರು. ये बुद्धि में याद रहे, असल में आत्माएं भाई भाई है, फिर यहाँ शरीर में आने से भाई बहन हो जाती है. ಇದೆಲ್ಲ ನಿಮ್ಮ ಬುದ್ಧಿಯಲ್ಲಿ ನೆನಪಿರ್ಬೇಕು. ಅಸಲ್ ನೀವೆಲ್ಲ ಆತ್ಮಗಳು ಸಹೋದರ ಸಹೋದರರು. ಇಲ್ಲಿ ಶರೀರದಲ್ಲಿ ಬಂದು ಸಹೋದರ ಸಹೋದರಿ ಆಗಿದ್ದೀರಿ. ಅಂದ್ರೆ ಶರೀರ ಅಂದ್ರೆ ಸ್ತ್ರೀ ಪುರುಷ, ಅದರಿಂದ ಸಹೋದರ ಸಹೋದರಿ. ಇತನಿ भी बुद्धि नहीं समझने की, हम आत्माओं का फादर है तो हम ब्रदर्स ठहरे ना. ಇಷ್ಟು ತಿಳುವಳಿಕೆ ಇಲ್ವಾ, ಇಷ್ಟು ಬುದ್ಧಿ ಇಲ್ವಾ ನಿಮ್ಗೆ? ನಾವೆಲ್ಲ ಆತ್ಮಗಳಿಗೆ ತಂದೆ ಅಂದ್ರೆ ನಾವೆಲ್ಲ ಆತ್ಮಗಳು ಪರಸ್ಪರ ಏನಾಗ್ಬೇಕು, ಸಹೋದರ ಸಹೋದರರು. ಮತ್ತೆ ಸರ್ವವ್ಯಾಪಿ ಅಂತ ಹೇಗೆ ಹೇಳ್ತೀರಾ? ಆಸ್ತಿ ಮಕ್ಕಳಿಗೆ ಸಿಗುತ್ತೆ, ತಂದೆಗಲ್ಲ. ಆಸ್ತಿ ಮಕ್ಕಳಿಗೆ ಸಿಗುತ್ತೆ. ಎಲ್ಲರೂ ಪರಮಾತ್ಮ ಅಂದ್ರೆ ಎಲ್ಲರೂ ತಂದೆ. ಆಸ್ತಿ ಕೊಡೋರು ಯಾರು, ತಗೊಳ್ಳೋರು ಯಾರು? बाप से बच्चों को वर्षा मिलता है, ब्रह्मा भी शिव बाबा का बच्चा है ना, इनको भी वर्षा उनसे मिलता है. ತಂದೆ ಎಲ್ಲರಿಗೂ ಒಬ್ರೆ, ವಿಶ್ವದಲ್ಲಿರೋ ಎಲ್ಲ ಆತ್ಮಗಳಿಗೆ ತಂದೆ ಒಬ್ರೆ. ಅವರೊಬ್ಬರಿಂದ ಮಾತ್ರ ಆಸ್ತಿ ಸಿಗೋದು. ಬ್ರಹ್ಮ ಬಾಬೋರಿಗೂ ಶಿವ ಬಾಬೋರಿಂದ ಆಸ್ತಿ ಸಿಗುತ್ತೆ. ಬ್ರಹ್ಮನು ಶಿವ ಬಾಬೋರ್ ಮಗ, ಇವರಿಗೂ ಅವರಿಂದ ಆಸ್ತಿ ಸಿಗುತ್ತೆ. ಅವಾಗ ನೀವೇನಾಗಬೇಕು? ಬ್ರಹ್ಮ ಶಿವಬಾಬೋರ್ ಮಗ, ನಾವು ಬ್ರಹ್ಮನ ಮಕ್ಕಳು, ಬ್ರಹ್ಮ ಕುಮಾರ ಕುಮಾರಿಯರಂದ್ರೆ ಶಿವನ ಮೊಮ್ಮಕ್ಕಳು. ತುಮ್ಕೋ ಬಿ ಹಕ್, ಆಸ್ತಿ ಮೇಲೆ ಮೊಮ್ಮಕ್ಕಳಿಗೆ ಹೆಂಗೆ ಹಕ್ಕಿದೆ ಕಲಿಯುಗದ ಕಾನೂನಲ್ಲಿ, ಅದೇ ತರ ನೀವು ಆತ್ಮಗಳಿಗೂ ಶಿವಬಾಬೋರಿಂದ ಎಲ್ಲ ಆಸ್ತಿ ತಗೊಳ್ಳೋ ಹಕ್ಕಿದೆ. ನೀವು ಆತ್ಮ ರೂಪದಲ್ಲಿ ಎಲ್ಲರೂ ಮಕ್ಕಳು, ಶರೀರದಲ್ಲಿ ಬರ್ತೀರಿ ಸಹೋದರ ಸಹೋದರಿಯರು. ಅವ್ರ ಕೊಯ್ ನಾತಾನೆ, ಇನ್ಯಾವುದೇ ಸಂಬಂಧ ಇಲ್ಲಿಲ್ಲ. ಸಹೋದರ ಸಹೋದರ ದೃಷ್ಟಿ ಸದಾ ಇರಲಿ. ಸ್ತ್ರೀ ಪುರುಷ ಕಾ ಬಾನ್ ಬಿ ನಿಕಲ್ ಜಾಯ್. ಸ್ತ್ರೀ ಪುರುಷ, ನಾನು ಹೆಣ್ಣು ಗಂಡು ಅನ್ನೋ ದೇಹ ಅನ್ನೋ ಅಭಿಮಾನನು ತೆಗೆದುಹಾಕಿ. ಯಾವಾಗ ಮೇಲ್ ಫೀಮೇಲ್ ಇಬ್ರು ಹೇಳ್ತೀರಿ, ಸ್ತ್ರೀ ಪುರುಷ ಪತಿ ಪತ್ನಿ,
ಇಬ್ರು ಹೇಳ್ತೀರಿ ಓ ಗಾಡ್ ಫಾದರ್. ಹಾಗಾದ್ರೆ ನೀವೇನಾಗ್ಬೇಕು? ಪರಮಾತ್ಮ ಹೇಳ್ತಾ ಇಲ್ಲ, ನೀವೇ ಹೇಳ್ತೀರಿ. ಪತಿ ಪತ್ನಿ ಇಬ್ರು ಹೇಳ್ತೀರಿ ಹೋ ಗಾಡ್ ಫಾದರು. ಹಾಗಾದ್ರೆ ನೀವೇನಾಗ್ಬೇಕು? ಪರಸ್ಪರ ಇಬ್ಬರಿಗೂ ತಂದೆ ತಾಯಿ ಆದ್ರೆ ನೀವು ಸಹೋದರ ಸಹೋದರಿಯರಲ್ವಾ? ನೋಡಿ ಎಷ್ಟೊಂದು ನಿಂದನೆ ಅಪವಾದ ಬ್ರಹ್ಮಕುಮಾರಿ ಸಂಸ್ಥೆ ಅಂದ್ರೆ ಅಲ್ಲಿ ಹೋದವರೆಲ್ಲ ಪತಿ ಪತ್ನಿನ ಸಹೋದರ ಸಹೋದರಿ ಮಾಡ್ತಾರೆ ಅಂತ ಹೇಳ್ತಾರೆ. ಬ್ರಹ್ಮಕುಮಾರಿ ಹೇಳ್ತಾ ಇಲ್ಲ, ಬ್ರಹ್ಮಕುಮಾರಿ ಸಂಸ್ಥೆ ಹೇಳ್ತಾ ಇಲ್ಲ ನಾವು ಸಹೋದರ ಸಹೋದರಿ ಮಾಡೋದು. ಇದು ಭಕ್ತಿಯಲ್ಲೇ ಹೇಳ್ತಾ ಬಂದಿದ್ದೀರಿ ಎಲ್ರು. ಪರಮಾತ್ಮ ನೀವೇ ತಂದೆ ತಾಯಿ ಅಂತ ಇಬ್ರು ಹೇಳಿದ್ಮೇಲೆ ಇಬ್ರಿಗೂ ಅವ್ರ ತಂದೆ ತಾಯಿ ಆದ್ಮೇಲೆ ನಾವಿಬ್ರು ಏನಾಗ್ಬೇಕು ಅವಾಗ? ಸಹೋದರ ಸಹೋದರಿಯರು. ಈಗ ಸಂಗಮ್ ಯುಗದಲ್ಲಿ ಬಾಬೋರ್ ಬಂದು ರಚನೆಯನ್ನ ರಚಿಸ್ತಾರೆ. ಆದ್ರೆ ಸ್ತ್ರೀ ಪುರುಷ ಅನ್ನೋ ದೃಷ್ಟಿ ತೆಗೆಯೋದು ತುಂಬಾ ಕಷ್ಟ. ಆ ಅಭಿಮಾನ, ನನ್ನ ಗಂಡ ನನ್ನ ಹೆಂಡತಿ, ಅದೌದು ಸಂಬಂಧ ಕರೆಕ್ಟು, ತಪ್ಪು ಹೇಳ್ತಿಲ್ಲ ಬಾಬೋರು, ಅದು ಪಾತ್ರಕ್ಕೆ ಸಿಕ್ಕಿರೋ ಸಂಬಂಧ. ಆದ್ರೆ ಅದೇ ನೀವಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು. ಬಾಬೆ ಹೇಳ್ತಾರೆ ಮಕ್ಕಳೇ ನೀವು ದೇಹಿ ಅಭಿಮಾನಿಗಳಾಗ್ಬೇಕು. ಬಾಬೋರ್ ಮಕ್ಕಳಾಗಿದ್ದೀರಿ, ಅವಾಗ ನಿಮ್ಗೆ ಆಸ್ತಿ ಸಿಗುತ್ತೆ. ನನ್ನೊಬ್ಬನ ನೆನ್ಪು ಮಾಡಿದ್ರೆ ಸತೋ ಪ್ರಧಾನರಾಗ್ತೀರಿ. ಸತೋ ಪ್ರಧಾನರಾಗದೆ ಹೊರತು ವಾಪಸ್ ಮುಕ್ತಿ ಜೀವನ್ ಮುಕ್ತಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯುಕ್ತಿ ಸನ್ಯಾಸಿ ಆದಿ ಕಬಿ ನಹಿ ಬತಾಯಂಗೆ. ಈ ತರ ಯುಕ್ತಿ, ಈ ತರ ವಿಚಾರ ಜ್ಞಾನ ಯಾವ ಸನ್ಯಾಸಿಗಳು ನಿಮ್ಗೆ ಹೇಳಕ್ ಸಾಧ್ಯ ಇಲ್ಲ. ऐसे कभी कहेंगे नहीं अपने को आत्मा समझ बाप को याद करो. ಪ್ರಪಂಚದಲ್ಲಿರೋ ಯಾವುದೇ ಸನ್ಯಾಸಿಗಳು ಇಷ್ಟು ಚಿಕ್ಕ ಮಾತು ಹೇಳಕ್ಕೆ ಯಾರಿಗೂ ಗೊತ್ತಿಲ್ಲ. ನೀವು ನಿಮ್ಮನ್ನ ಆತ್ಮ ಅಂತ ತಿಳ್ಕೊಂಡು ಪರಮಾತ್ಮ ತಂದೆ ನೆನಪು ಮಾಡಿ ಅಂತನೂ ಯಾರು ಹೇಳಕ್ಕಾಗಲ್ಲ. ಬಾಬಾ ಹೇಳ್ತಾರೆ ನಾನು ಪರಂ ಪಿತಾ ಪರಮ ಆತ್ಮ, ನಾನು ಸುಪ್ರೀಂ ಆತ್ಮ ಅಂತ ಎಲ್ಲರಿಗೂ ಹೇಳಲಾಗುತ್ತೆ. ಆದ್ರೆ ನನಗೆ ಪರಮ ಆತ್ಮ ಸುಪ್ರೀಂ ಸೋಲ್ ಅಂತ ಕರೀಲಾಗುತ್ತೆ. ಬಾಪ್ ಕೇತೆ ಬಚ್ಚೆ ಮೇ ಆಯಾ ಹೂ ತುಮ್ ಬಚ್ಚೋ ಕೆ ಪಾಸ್. ಆ ಸುಪ್ರೀಂ ತಂದೆ ಪರಮ ಆತ್ಮ ಹೇಳ್ತಾ ಇದ್ದಾರೆ, ಆತ್ಮಗಳೇ ನಾನೀಗ ಬಂದಿದ್ದೀನಿ, ಆತ್ಮಗಳೇ ನನ್ನ ಮಕ್ಕಳು, ನನ್ನ ಮಕ್ಕಳ ಹತ್ರ ಬಂದಿದ್ದೀನಿ. ನಾನ್ ನಿಮ್ ಜೊತೆ ಮಾತಾಡ್ಬೇಕಂದ್ರೆ ನನಗೂ ಶರೀರ ಬೇಕಲ್ಲ, ಮುಕ್ತೋ ಚಾಹಿಯೇನಾ. आजकल देखो जहां तहां गौमुख जरूर रखते, फिर कहते गौमुख से अमृत निकलता है. ನೋಡಿ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಗೋಮುಖ ಇಡ್ತಾರೆ, ಹಸುವಿನ ಬಾಯಿಂದ ಮತ್ತೆ ನೀರ್ ಬರುತ್ತೆ ಅಂತ ತೋರಿಸ್ತಾರೆ. ಆ ನೀರ್ ಬರೋದನ್ನ ಅಮೃತ ಅಂತ ಹೇಳ್ತಾರೆ. ವಾಸ್ತವಿಕವಾಗಿ ಅಮೃತ ಅಂತ ಹೇಳೋದು ಜ್ಞಾನಕ್ಕೆ. ಜ್ಞಾನ ಅಮೃತ ಮುಖಸೇ ಹಿ ನಿಕಲ್ತಾ ಹೈ. ಜ್ಞಾನ ಅನ್ನೋ ಅಮೃತ ಬರೋದು ಮುಖದಿಂದನೇ, ಬಾಯಿಂದನೇ. ಅದು ಬ್ರಹ್ಮನ ಮುಖದಿಂದ ಬರೋ ಜ್ಞಾನ ಅಮೃತ. ಇದು ನೀರಿನ ಮಾತಲ್ಲ, ಇದು ನೀರಿನ ಮಾತು ಅಲ್ಲ. ಎಲ್ಲೋ ಗೋ ಮುಖ ಮಾಡಿಟ್ಬಿಟ್ಟು ಎಲ್ಲೋ ನದಿ ಬೆಟ್ಟ ಗುಟ್ಟದ ನೀರೆಲ್ಲ ಹರಿದು ಬರುತ್ತೆ, ಅಲ್ಲಿಗೊಂದು ಪೈಪ್ ಕೊಟ್ಬಿಟ್ಟು ಅಲ್ಲಿಂದ ಬರುತ್ತೆ, ಅದು ಅಮೃತ. ಹಂಗಿಲ್ಲ. ಈಗ ಪರಮಾತ್ಮ ಬ್ರಹ್ಮನ ಮುಖ ಬಾಯಿ ಇದರಿಂದ ಬರೋದೇ ಜ್ಞಾನನೇ ಅಮೃತ. ಇದು उन्होंने तो पत्थर का बनाकर उनमें मुख बना दिया जहां से पानी निकलता है. वह तो भक्ति की रसम हो गई ना. ಇದೆಲ್ಲ ಭಕ್ತಿಯ ಪದ್ಧತಿಗಳು. ಯಥಾರ್ಥ ಮಾತು ನೀವು ಮಕ್ಕಳಿಗೆ ಗೊತ್ತಿದೆ. ಭೀಷ್ಮ ಪಿತಾಮಹ ಇಂಥವರಿಗೂ ಕುಮಾರಿಯರು ಬಾಣ ಬಿಟ್ರು ಅನ್ನೋದು ಮಹಾಭಾರತದಲ್ಲಿ ಕತೆ ಇದೆ. ಬಾಬಾ ಹೇಳೋದು ಭೀಷ್ಮ ಪಿತಾಮಹ ಅಂದ್ರೆ ಎಷ್ಟು ಶಕ್ತಿ, ಎಷ್ಟು ಜ್ಞಾನ, ಎಷ್ಟು ತ್ಯಾಗ. ಅಂದ್ರೆ ಅಂತಂತಹ ವ್ಯಕ್ತಿಗಳಿಗೂ ಜ್ಞಾನದ ಬಾಣ ಮಿಡೋರೆ ನೀವೇ ಬ್ರಹ್ಮ ಕುಮಾರ ಕುಮಾರಿಯರು. तो कुमारी किसकी होगी ना. अदर कुमारी कुमारी दोनों के मंदिर है. प्रैक्टिकल में तुम्हारा यादगार मंदिर है ना. ಕುಮಾರಿ ಅಂದ್ರೆ ಯಾರ್ದೋ ಮಕ್ಕಳು ಆಗಿರ್ಲೇಬೇಕಲ್ಲ. ಬಾಬಾ ಹೇಳ್ತಾರೆ ಬ್ರಹ್ಮ ಕುಮಾರಿ ಯಾರು? ಭೀಷ್ಮ ಪಿತಾಮಹ ಅಂತಂತ ದೊಡ್ಡ ದೊಡ್ಡ ವಿದ್ವಾಂಸರಿಗೂ ಜ್ಞಾನದ ಬಾಣ ಬಿಡುವಂಥವ್ರು. ಮಧುಬನದ ಹತ್ರ ಅದರ್ ಕುಮಾರಿ ಕುಮಾರಿ ಕನ್ಯಾ ಎಲ್ಲರದು ಮಂದಿರ ಇದೆ. ಪ್ರಾಕ್ಟಿಕಲ್ ಇದೆಲ್ಲ ನಿಮ್ಮದೇ ನೆನಪಾರ್ಥದ ಮಂದಿರಗಳು. ಈಗ ಬಾಬೋರ್ ಕುತ್ಕೊಂಡು ತಿಳಿಸ್ಕೊಡ್ತಾರೆ, ತುಮ್ ಜಬ್ಕಿ ಬ್ರಹ್ಮ ಕುಮಾರ್ ಕುಮಾರಿಯಾ ಹೋ ಕ್ರಿಮಿನಲ್ ಅಸಲ್ಟ್ ಓ ನ ಸಕೆ. ಈಗ ಬಾಬೋರ್ ಕುತ್ಕೊಂಡು ಮಕ್ಕಳಿಗೆಲ್ಲ ತಿಳಿಸ್ತಾ ಇದ್ದಾರೆ,
ಯಾವಾಗ ನೀವು ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೀರಿ, ನಿಮ್ಮಲ್ಲಿ ಪರಸ್ಪರ ವಿಕಾರಿ ದೃಷ್ಟಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ತಂದೆ ಮಕ್ಕಳು ನೀವು, ಸಹೋದರ ಸಹೋದರಿಯರು. ಶರೀರ ಇದೆ ಅಂದ್ರು, ಕೇವಲ ಆತ್ಮ ಅಂದ್ರೆ ಸಹೋದರ ಸಹೋದರರು. नहीं तो बहुत कड़ी सजा हो जाए, देह अभिमान में आने से भूल जाता हम भाई बहन है. ನೋಡಿ, ಸಹೋದರ ಸಹೋದರಿ, ಸಹೋದರ ಸಹೋದರರು, ನಿಮ್ಮಲ್ಲಿ ಏನಾದ್ರೂ ವಿಕಾರಿ ದೃಷ್ಟಿ ಬಂತು, ಬಹಳ ಕಠಿಣ ಶಿಕ್ಷೆ ತಿನ್ಬೇಕಾಗತ್ತೆ. ದೇಹ ಅಭಿಮಾನದಲ್ಲಿ ಬಂದು ಮರ್ತು ಬಿಡ್ತಾರೆ ಅನೇಕ ಮಕ್ಕಳು, ನಾವು ಸಹೋದರ ಸಹೋದರಿಯರು. ಬ್ರಹ್ಮ ಕುಮಾರ ಬ್ರಹ್ಮ ಕುಮಾರಿಯರು ಅಂದ್ರೆ ನಿಮ್ಮಲ್ಲಿ ವಿಕಾರಿ ದೃಷ್ಟಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. परंतु आसुरी संप्रदाय के मनुष्य विकार के बिगर रह नहीं सकते तो विघन डालते हैं. ಆದ್ರೆ ಇಲ್ಲಿ ಬಾಬಾವ್ರ ಹತ್ರ ಬಂದಿರೋರು ಯಾರು ದೇವತೆಗಳಂತೂ ಬಂದಿಲ್ಲ, ಇಲ್ಲಿ ಅಸುರಿ ಮನುಷ್ಯರೇ ಅಲ್ವಾ. ಅಸುರಿ ಸಂಪ್ರದಾಯದ ಮನುಷ್ಯರು ಯಾರಿಗೆ ವಿಕಾರ ಬಿಟ್ಟು ಇರಕ್ಕಾಗಲ್ವೋ ಅವರು ಯಜ್ಞದಲ್ಲಿ ವಿಘ್ನ ಹಾಕ್ತಾರೆ. ಈಗ ನೀವು ಬ್ರಹ್ಮ ಕುಮಾರ ಕುಮಾರಿಯರು, ಬಾಬೋರಿಂದ ನಿಮ್ಗೆ ಆಸ್ತಿ ಸಿಗುತ್ತೆ. ಬಾಬೋರ ಶ್ರೀಮತದಂತೆ ನಡಿಬೇಕು, ಹಾಗೂ ಈ ಒಂದು ಜನ್ಮ ಪವಿತ್ರವಾಗಿರ್ಬೇಕು. ಮಕ್ಕಳೇ, ಇಲ್ಲಿ ವಿಕಾರಿ ಮೃತ್ಯು ಲೋಕ ಇದು, ಇದರಲ್ಲಿ ನಿಮ್ಮ ಅಂತಿಮ ಜನ್ಮ ಇದು. ಇದು ಬೇರೆ ಯಾರಿಗೂ ಗೊತ್ತಿಲ್ಲ. ಅಮರ ಲೋಕದಲ್ಲಿ ಯಾವುದೇ ವಿಕಾರಗಳು ಇರೋದಿಲ್ಲ. ಅದಕ್ಕೆ ಹೇಳಲಾಗುತ್ತೆ ಸತೋ ಪ್ರಧಾನ ಸಂಪೂರ್ಣ ನಿರ್ವಿಕಾರಿ ಜಗತ್ತು. ಇದು ತಮೋ ಪ್ರಧಾನ ಸಂಪೂರ್ಣ ವಿಕಾರಿ ಜಗತ್ತು. ಗಾತೆ ಬಿ ಹೇ ಸಂಪೂರ್ಣ ನಿರ್ವಿಕಾರಿ, ವಿಕಾರಿ ಪಾಪಿ ಹೇ. ಹಾಡ್ತಾರೆ, ನೀವು ಸಂಪೂರ್ಣ ನಿರ್ವಿಕಾರಿಗಳು, ವಿಕಾರಿಗಳು ಪಾಪಿಗಳು ಅಂತೆಲ್ಲ ನಿಂದನೆ ಮಾಡ್ಕೋತಾರೆ ತಮ್ಮನ್ ತಾವು ಭಕ್ತರು. ಸಂಪೂರ್ಣ ನಿರ್ವಿಕಾರಿಗಳದ್ದೇನೆ ವಿಕಾರಿಗಳು ಪೂಜೆ ಮಾಡ್ತಾರೆ. ಬಾಬಾನೇ ಸಮझाया तुम भारतवासी ही पूज्य से सो फिर पूजारी बनते हो. ಬಾಬೋರ್ ತಿಳಿಸ್ಕೊಟ್ಟಿದ್ದಾರೆ, ನೀವು ಭಾರತವಾಸಿಗಳೇನೆ ಪೂಜ್ಯರಿಂದ ಸೋ ಪೂಜಾರಿಗಳಾಗ್ತೀರಿ. ಈ ಸಮಯದಲ್ಲಿ ಜಗತ್ತಲ್ಲಿ ಭಕ್ತಿಯ ಪ್ರಭಾವ ತುಂಬ ಇದೆ. ನೋಡಿ, ಭಕ್ತಿಯ ಕೊನೆ, ಲಾಸ್ಟ್ ಸೀಸನ್ ನಡೀತಾ ಇದೆ. ಅದಕ್ಕೆ ಭಕ್ತಿಯ ಆಡಂಬರ ಪ್ರಭಾವ ತುಂಬ ಇದೆ. ಭಕ್ತರು ಭಗವಂತನ ನೆನ್ಪು ಮಾಡ್ತಾರೆ, ಬಂದು ಭಕ್ತಿಯ ಫಲ ಕೊಡುವಂತ. ಭಕ್ತಿ ಮೇ ಕ್ಯಾ ಹಾಲ್ ಹೋ ಗಯಾ ಹೈ. ನೋಡಿ, ಭಕ್ತಿನೂ ಗತಿ ಏನಾಗಿದೆ ಇವತ್ತು. ಮೋಸ ವಂಚನೆ, ದೇವರ ಹೆಸರಲ್ಲೇ ಧರ್ಮ ಭ್ರಷ್ಟರು ಅಂದ್ರೇನೆ ಧರ್ಮದ ಹೆಸರಲ್ಲೇ ಎಷ್ಟೊಂದು ಅನ್ಯಾಯಗಳು ನಡೆಯುತ್ತೆ. ಭಕ್ತಿಯ ಗತಿ ನೋಡಿ ಮಕ್ಕಳೇ ಏನಾಗಿದೆ. ಬಾಬೋರ್ ತಿಳಿಸ್ಕೊಟ್ಟಿದ್ದಾರೆ, ಮುಖ್ಯ ಧರ್ಮಶಾಸ್ತ್ರಗಳು 4. ಏಕ್ ತೋ ಹೇ ಡಿಟಿಸಮ್, ಇಸ್ಮೇ ಬ್ರಾಹ್ಮಣ ದೇವತಾ ಕ್ಷತ್ರಿಯ ತೀನೂ ಆ ಜಾತೆ ಹೇ. ಒಂದೇ ದೈವಿ ಧರ್ಮ, ಆ ದೈವಿ ಧರ್ಮದಲ್ಲಿ 3 ಧರ್ಮ ಬರುತ್ತೆ. ಬ್ರಾಹ್ಮಣ ದೇವತಾ ಕ್ಷತ್ರಿಯ, ಈ 3 ಒಂದರಲ್ಲೇ ಬರುತ್ತೆ. ಬಾಬೋರ್ ಬಂದು ಫಸ್ಟ್ ಬ್ರಾಹ್ಮಣ ಧರ್ಮ ಸ್ಥಾಪನೆ ಮಾಡ್ತಾರೆ. ಬ್ರಾಹ್ಮಣ್ ಕಿ ಚೋಟಿ ಸತ್ಯುಗ್ ಕಿ, ಸಂಗಮ್ ಯುಗ್ ಕಿ, ತುಮ್ ಬ್ರಾಹ್ಮಣ್ ಅಭಿ ಪುರುಷೋತ್ತಮ್ ಬನ್ ರಹೇ ಹೋ. ನೀ ಬ್ರಾಹ್ಮಣರಂದ್ರೆ ಜುಟ್ಟು, ಬ್ರಾಹ್ಮಣರಂದ್ರೆ ಸಂಗಮ್ ಯುಗ, ಸತ್ಯುಗಕ್ಕಿಂತನೂ ಶ್ರೇಷ್ಠ ಯುಗ, ದೇವತೆಗಳಿಗಿಂತನೂ ಶ್ರೇಷ್ಠ ಜೀವನ. ಬ್ರಾಹ್ಮಣರಂದ್ರೆ ಇದೀಗ ಪುರುಷೋತ್ತಮ ಆಗ್ತಾ ಇದ್ದೀರಾ. ಬ್ರಾಹ್ಮಣರಿಂದ ದೇವತೆಗಳಾಗ್ತೀರಿ. ಬ್ರಾಹ್ಮಣರು वो ब्राह्मण भी विकारी है, वो भी इन ब्राह्मणों के आगे नमस्ते करते हैं. ಆ ಬ್ರಾಹ್ಮಣರು, ಲೌಕಿಕದಲ್ಲಿ ಬ್ರಾಹ್ಮಣರು ಜಾತಿಯಿಂದ ಬ್ರಾಹ್ಮಣರು, ಅವರು ವಿಕಾರಿಗಳು. ಆ ವಿಕಾರಿ ಬ್ರಾಹ್ಮಣರು ನೀವು ಪವಿತ್ರ ಬ್ರಾಹ್ಮಣರಿಗೆ ನಮಸ್ತೆ ಹೇಳ್ತಾರೆ, ತಲೆ ಬಾಗ್ತಾರೆ. ಬ್ರಾಹ್ಮಣ ದೇವಿ ದೇವತಾಯ ನಮಃ ಅಂತ ಹೇಳಲಾಗುತ್ತೆ. ಯಾಕೆಂದ್ರೆ ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ನಾವು ಬ್ರಹ್ಮನ ಸಂತಾನರಿದ್ವಿ, ಈಗ ನಾವು ಬ್ರಹ್ಮ ಕಿ ಸಂತಾನ್ ನಹಿ, ಅಭಿ ತುಮ್ ಬ್ರಹ್ಮ ಕಿ ಸಂತಾನ್. ಬ್ರಹ್ಮನ ಸಂತಾನರು ಬ್ರಾಹ್ಮಣರು ಕಲ್ಪದ ಹಿಂದೆ ಇದ್ರೆ, ಲೌಕಿಕ ಬ್ರಾಹ್ಮಣರು ಬ್ರಹ್ಮನ ಸಂತಾನರಲ್ಲ. ನೀವು ಬ್ರಹ್ಮನ ಮುಖವಂಶಾವಳಿ, ಬ್ರಹ್ಮನ ಸಂತಾನರು. ತುಮ್ಕೋ ಸಬ್ ನಮಃ ಕರೆಂಗೆ. ನಾವು ಹೇಳ್ತಾರೆ ನಿಮಗೆ ಎಲ್ಲರೂ ನಮಃ ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ. ಆ ಸ್ಥಿತಿ ಬಂದಾಗ, ಆ ಸಮಯ ಬಂದಾಗ ಇನ್ನು ನಮಃಕ್ಕೂ ಯೋಗ್ಯರಾಗಬೇಕಲ್ಲ. ಸುಮ್ಮನೆ ಯಾರು ನಮಃ ಮಾಡೋಕ್ಕಾಗಲ್ಲ. तुम फिर देवी देवता बनते हो, अभी तुम ब्रह्मा कुमार कुमारियां बने हो,
ಫಿರ್ ಬನೆಂಗೆ ದೈವಿ ಕುಮಾರ್ ಕುಮಾರಿಯ. ಈಗ ನೀವೇ ದೇವಿ ದೇವತೆಗಳಾಗ್ತೀರಿ. ಈಗ ನೀವು ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೀರಿ, ಮತ್ತೆ ಆಗ್ತೀರಿ ದೈವಿ ಕುಮಾರ ಕುಮಾರಿಯರು ಅಂದರೆ ದೇವಿ ದೇವತೆಗಳು. इस समय तुम्हारी ये जीवन बहुत बहुत अमूल्य है, क्योंकि तुम जगत की माताएं गाई हुई. ಬಾಬಾ ಹೇಳ್ತಾರೆ ಈ ಸಮಯದಲ್ಲಿ ನಿಮ್ಮ ಜೀವನ ಬಹಳ ಬಹಳ ಅಮೂಲ್ಯ ಜೀವನ ಇದು. ಯಾಕೆ ಅಂದರೆ ನೀವು ಜಗನ್ಮಾತೆಯರು, ನೀವು ಜಗತ್ತಿಗೆ ಮಾತೆಯರು. ನಿಮ್ಮ ಗಾಯನ ಇದೆ. ನೀವು ಹದ್ದಿಂದ ಹೊರಗೆ ಬಂದಿದ್ದೀರಿ, ಬೇಹದ್ದಲ್ಲಿ ಹದ್ದಿಂದ ಹೊರಗೆ ಬಂದಿದ್ದೀರಿ ಅಂದರೆ ಮಾತೆಯರು ಬರೀ ಮನೆಗೆ ಮಾತೆಯರು, ತಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆ ಪರಿವಾರಕ್ಕೆ ಸೀಮಿತವಾಗಿದ್ರಿ. ಈಗ ಅಪರಿಮಿತವಾದ ಸ್ಥಿತಿಗೆ ಬಂದಿದ್ದೀರಿ. ಇಡೀ ಜಗತ್ತಲ್ಲಿರೋರು ಎಲ್ಲರೂ ಹೆಂಗೆ ಶಿವಬಾಬೋರಿ ಮಕ್ಕಳು, ಹಂಗೆ ನಾವು ಜಗನ್ಮಾತೆ ಅಂದರೆ ನಮಗೂ ಮಕ್ಕಳೇ ಅಲ್ವಾ. ಅಂದರೆ ಎಷ್ಟು ದೊಡ್ಡ ಪೊಸಿಷನ್ ಮಕ್ಕಳೇ ನಿಮ್ಮದು. ನಿಮಗೆ ಗೊತ್ತಿದೆ ನಾವು ಈ ಜಗತ್ತಿನ ಕಲ್ಯಾಣ ಮಾಡೋಕ್ಕೋಸ್ಕರ ಬಂದಿದ್ದೀವಿ. ಮೊದಲು ಬರೀ ಮನೆ ಕಲ್ಯಾಣಿ, ಈಗ ಜಗತ್ ಕಲ್ಯಾಣಿ ಆಗಿದ್ದೀರಿ. ಹರೇಕ್ ಜಗದಂಬಾ ಜಗತ್ ಪಿತಾ ಟೆಹ್ರೆ. ಬಾಬೋರೆಷ್ಟು ದೊಡ್ಡ ಟೈಟಲ್ ಕೊಡ್ತಾರೆ. ಬಾಬೋರ ಪ್ರತಿಯೊಂದು ಮಕ್ಕಳು ಜಗತ್ ಪಿತಾ, ಜಗದಂಬೇರ್ ನೀವು. ಈ ನರಕದ ಮನುಷ್ಯರು ಬಹಳ ದುಃಖಿಯಾಗಿದ್ದಾರೆ. ಹಮ್ ಉನ್ಕಿ ರೂಹಾನಿ ಸೇವಾ ಕರ್ನೆ ಆಯೆ. ಹೆಂಗೆ ತಂದೆ ತಾಯಿ ಮಕ್ಕಳಿಗೆ ಸೇವಕರು, ಅದೇ ಥರ ಈ ಜಗತ್ತಿನ ನರಕದ ಮನುಷ್ಯರು ಎಷ್ಟೊಂದು ದುಃಖಿಯಾಗಿದ್ದಾರೆ. ನಾವು ಅವರ ಆತ್ಮೀಯ ಸೇವೆ ಮಾಡೋಕ್ಕೋಸ್ಕರ ಬಂದಿದ್ದೀವಿ. ಹಮ್ ಉನೋಂಕೋ ಸ್ವರ್ಗವಾಸಿ ಬನಾಕರ್ ಹಿ ಚೋಡೆಂಗೆ. ನಾವು ಅವ್ರನ್ನ ಪರಿವರ್ತನೆ ಮಾಡಿ ಸ್ವರ್ಗವಾಸಿಯನ್ನಾಗಿ ಮಾಡೇ ತೋರಿಸ್ತೀವಿ. ನಿಮ್ಮದು ಸೈನ್ಯ ಇದು, ಇದು ಯುದ್ಧ ಸ್ಥಳ. ಇದು ನೀವೆಲ್ಲಿದ್ದೀರಿ ಅದೇ ಯುದ್ಧ ಸ್ಥಳ. ಯಾದವರು, ಕೌರವರು ಹಾಗೂ ಪಾಂಡವರು ಎಲ್ಲ ಒಟ್ಟಿಗೆ ಇದ್ದೀರಾ ಇದೇ ಭೂಮಿ ಮೇಲೆ. ಈ ಕುರುಕ್ಷೇತ್ರದಲ್ಲಿ ಕರ್ಮಕ್ಷೇತ್ರದಲ್ಲೇ ಎಲ್ಲರೂ ಇದ್ದೀರಿ. ಎಲ್ಲರೂ ಸಹೋದರ ಸಹೋದರರೇ. ಅವರು ಪಾಂಡವರು, ಕೌರವರು, ಯಾದವರು ಎಲ್ಲರೂ ಪರಸ್ಪರ ಸಹೋದರರು. ಅಭಿ ತುಮಾರಿ ಯುದ್ಧ ಬಾಯಿ ಬೆಹನೋ ಸೆ ನಹಿ, ತುಮಾರಿ ಯುದ್ಧ ಹೇ ರಾವಣ ಸೆ. ಇಲ್ಲಿ ಯಾರ ಜೊತೆನೋ ಯುದ್ಧಕ್ಕೆ ನಿಂತ್ಕೊಂಡ್ಬಿಡೋದಲ್ಲ ನಾನೇನು ಕಮ್ಮಿ ಅಂತ. ಬಾಬಾ ಹೇಳ್ತಾರೆ ನಿಮ್ಮ ಯುದ್ಧ ಆತ್ಮಗಳ ಜೊತೆ ಅಲ್ಲ, ಜೀವಾತ್ಮಗಳ ಜೊತೆ ಅಲ್ಲ, ರಾವಣನ ಜೊತೆ, ವಿಕಾರಗಳ ಜೊತೆ ಯುದ್ಧ. ಬಾಯಿ ಬೆಹನೋಂಕೋ ತುಮ್ ಸಮझाते हो, ಮನುಷ್ಯ ಸೇ ದೇವತಾ ಬನಾನೆ ಲಿಯೆ. ಜಗತ್ತಿನ ಆತ್ಮಗಳಿಗೆ, ನಿಮ್ಮ ಸಹೋದರ ಸಹೋದರಿಯರಿಗೆ ತಿಳಿಸ್ಕೊಡ್ತೀರಿ ಮನುಷ್ಯರನ್ನ ದೇವತೆಗಳನ್ನಾಗಿ ಮಾಡಲಿಕ್ಕೆ. ಬಾಬಾ ಹೇಳ್ತಾರೆ ದೇಹ ಸಹಿತ, ದೇಹದ ಎಲ್ಲ ಸಂಬಂಧಗಳನ್ನು ಬಿಡಿ, ಇದು ಹಳೆ ಜಗತ್ತು. ಕಿತನೆ ಬಡೆ ಬಡೆ ಡ್ಯಾಮ್ ಕೆನಾಲ್ಸ್ ಆದಿ ಬನಾತೆ ಕ್ಯೋಂಕಿ ಪಾನಿ ನಹಿ ಹೈ. ನೋಡಿ ಇವತ್ತು ಏನೆಲ್ಲ ಮನುಷ್ಯರಿಗೆ ವ್ಯವಸ್ಥೆ ಕೊಡೋದಕ್ಕೆ ಏನೆಲ್ಲ ಮಾಡ್ತಾರೆ. ದೊಡ್ಡ ದೊಡ್ಡ ಡ್ಯಾಮ್ ಕಟ್ತಾರೆ, ಕೆನಾಲ್ಸ್ ಎಲ್ಲ ಕಟ್ತಾರೆ. ಏಕೆಂದರೆ ನೀರಿಲ್ಲ, ಪ್ರಜೆಗಳ ಸಂಖ್ಯೆ, ಜನಸಂಖ್ಯೆ ಜಾಸ್ತಿ ಆಗಿದೆ. ವಹಾ ತೋಮ್ ರೇತೆ ಹಿ ತೋಡೆ ಹೂ ತೋಡೆ. ಸತ್ಯಯುಗದಲ್ಲಂತೂ ನೀವು ಬಹಳ ಕಡಿಮೆ ಜನಸಂಖ್ಯೆ ಕಮ್ಮಿ ಇರುತ್ತೆ. ನದಿಯಲ್ಲಿ ನೀರು ಬೇಕಾದಷ್ಟಿರುತ್ತೆ, ದವಸ ಧಾನ್ಯಗಳು ತುಂಬ ಇರುತ್ತೆ. ಇಲ್ಲಿ ನೋಡಿ ಯಹಾ ತೋ ಇಸ್ ಧರ್ನಿ ಪರ್ ಕರೋಡೋ ಮನುಷ್ಯ ಹೇ. ಈ ಭೂಮಿ ಮೇಲೆ ಇವತ್ತು ಕಲಿಯುಗದ ಕೊನೆಯಲ್ಲಿ ಕೋಟ್ಯಾಂತರ ಮನುಷ್ಯರಿದ್ದಾರೆ. ಅಲ್ಲಿ ಇಡೀ ಭೂಮಿಯಲ್ಲಿ ಇಷ್ಟೇ ಭೂಮಿ ಇರುತ್ತೆ. ಭೂಮಿಯನ್ನು ಸತ್ಯಯುಗದಲ್ಲಿ ಚಿಕ್ಕದಾಗುತ್ತೆ, ಇವಾಗ ದೊಡ್ಡದಾಗುತ್ತೆ ಅಂತಲ್ಲ. ಅಲ್ಲಿ ಜನಸಂಖ್ಯೆ ಕಮ್ಮಿ ಇದೆ, ಇಲ್ಲಿ ಜಾಸ್ತಿ ಇದೆ. ಶುರು ಮೇ 9-10 लाख ಹೋತೆ ಅವ್ರ ಕೊಯ್ ಕಂಡು ಹೋತಾ ಹಿ ನಹಿ. ಸತ್ಯಯುಗದ ಆರಂಭದಲ್ಲಿ ಅಖಂಡ ವಿಶ್ವ ಇರುತ್ತೆ. ಈ ಥರ ಖಂಡಗಳ ವಿಭಜನೆ ಎಲ್ಲ ಇರೋದಿಲ್ಲ. ಎಷ್ಟು ಸಂಖ್ಯೆ ಇರುತ್ತೆ? 9-10 ಲಕ್ಷ ಜನಸಂಖ್ಯೆ ಇರುತ್ತೆ. ನೀವು ಸ್ವಲ್ಪನೇ ಸ್ವಲ್ಪ ಇರ್ತೀರಿ ದೇವತೆಗಳು. तुम थोड़े से ही वहाँ रहते हो, तुमको कहाँ जाने की भी दरकार नहीं रहती, वहाँ है ही बाहरी मौसम. ಅಲ್ಲಿ ನೀವೆಲ್ಲೋ ಇನ್ನೊಂದು ಕಡೆ ಪಿಕ್ನಿಕ್ಕು, ಟೂರು, ಇನ್ನೇನೋ ಮಾಡಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಅಲ್ಲಿ ಸದಾ ವಸಂತ ಋತು. ನೋಡಿ ರಾಜರುಗಳು ಈ ಕಾಲದಲ್ಲಿ ಅಲ್ಲಿರ್ತಾ ಇದ್ರು, ಆ ಕಾಲದಲ್ಲಿ ಇಲ್ಲಿರ್ತಾ ಇದ್ರು. ಆ ಥರ ನೀವೆಲ್ಲೋ ಕಾಲಕ್ಕೆ ದೇಶ ಸ್ಥಾನ ಚೇಂಜ್ ಮಾಡಬೇಕಾಗಿಲ್ಲ. ಏಕೆಂದರೆ ಇಡೀ ಜಗತ್ತೇ ಅಷ್ಟು ವಸಂತ ಋತು ಇರುತ್ತೆ. ಈ ಥರ ಬಿಸಿಲು, ಮಳೆ, ಚಳಿ ಆ ಥರ ಪ್ರಕೃತಿ ವಿಕೋಪಗಳು ಇರೋದಿಲ್ಲ. ಅಲ್ಲಿ 5 ತತ್ವಗಳು ನಿಮಗೇನು ತೊಂದರೆ ಕೊಡಲ್ಲ, ನಿಮ್ಮ ಆರ್ಡರಲ್ಲೇ ನಡೆಯುತ್ತೆ. ದುಃಖದ ಹೆಸರೇ ಇರೋದಿಲ್ಲ ಅಲ್ಲಿ. ಅದೇ ಹೆಸರು ಬೈಷ್ಟ. ಏಹೇ ದೋಜಕ್.
ಅದು ಸ್ವರ್ಗ, ಇದು ನರಕ. ये शुरू होता बीच में, ಇದು ಮಧ್ಯದಲ್ಲಿ ಶುರು ಆಗುತ್ತೆ. ಅಂದ್ರೆ ನರಕ ಮುಗಿದು ಸ್ವರ್ಗ ಬರುತ್ತೆ ಅಂದ್ರೆ ಮಧ್ಯ ಸಂಗಮ ಯುಗದಿಂದ ಶುರು ಆಗುತ್ತೆ. ಹಾಗೆ ದೇವತೆಗಳು ವಾಮ ಮಾರ್ಗದಲ್ಲಿ ಬೀಳ್ತಾರೆ, ಮತ್ತೆ ರಾವಣ ರಾಜ್ಯ ಶುರು ಆಗುತ್ತೆ. ಅದು ಸಂಗಮ ಯುಗದಲ್ಲಿ ಶುರು ಆಗೋದು, ಇದು ಸಂಗಮದಲ್ಲೇ. ಅದು ತ್ರೇತಾ ದ್ವಾಪರದ ಸಂಗಮದಲ್ಲಿ ರಾವಣನ ರಾಜ್ಯ ಶುರು ಆಗುತ್ತೆ. ಇಲ್ಲಿ ಕಲಿಯುಗ ಸತ್ಯಯುಗದ ಸಂಗಮದಲ್ಲಿ ದೈವಿ ರಾಜ್ಯ ಶುರು ಆಗುತ್ತೆ. तुम समझ गए हो, हम डबल सिर ताज पूज्य बनते हैं, फिर सिंगल ताज वाले बनते हैं. ನಾವು ಡಬಲ್ ಕಿರೀಟಧಾರಿ ಪೂಜ್ಯ ದೇವತೆಗಳಾಗ್ತೀವಿ, ಆಮೇಲೆ ದ್ವಾಪರ ಯುಗದಿಂದ ಸಿಂಗಲ್ ಕಿರೀಟಧಾರಿಗಳಾಗ್ತೀರಿ. ಸತ್ಯಯುಗದಲ್ಲಿ ಪವಿತ್ರತೆಯ ಚಿಹ್ನೆ ಇದೆ. ದೇವತೆಗಳು ಅಂದ್ರೇನೆ ಪವಿತ್ರರು. ಯಹಾ ಪವಿತ್ರ ಕೊಯ್ ಹೇ ನಹಿ, ಪ್ರಭಾವಳಿ ಕಿರೀಟ, ಡಬಲ್ ಕಿರೀಟ ಅಂದ್ರೆ ಒಂದು ಪವಿತ್ರತೆ, ಇನ್ನೊಂದು ರಾಜ ಕಿರೀಟ. ಇಲ್ಲಂತೂ ಎಲ್ಲರೂ ಅಪವಿತ್ರರು, ಇಲ್ಲಿ ಯಾರೊಬ್ರು ಪವಿತ್ರವಾಗಿಲ್ಲ. ಜನ್ಮ ಎಲ್ಲರೂ ವಿಕಾರದಿಂದನೇ ತಗೊಳ್ತಾರೆ, ಆದ್ದರಿಂದ ಇದು ಭ್ರಷ್ಟಾಚಾರಿ ಜಗತ್ತು. ಸತ್ಯಯುಗ ಶ್ರೇಷ್ಠಾಚಾರಿ, ವಿಕಾರಗಳಿಗೆ ಭ್ರಷ್ಟಾಚಾರಿಗಳು ಅಂತ ಹೇಳೋದು. ಭ್ರಷ್ಟಾಚಾರ ಅಂದ್ರೆ ಕಲಿಯುಗದ ಸೀಮಿತ ಅರ್ಥ ಏನು? ಲಂಚ ತಗೊಳ್ತಾರೆ ಅಂದ್ರೆ ಭ್ರಷ್ಟರು ಅಂತಾರೆ. ಇಲ್ಲಿ ಭ್ರಷ್ಟರು ಅಂದ್ರೆ ವಿಕಾರಿಗಳು. ಯಾಕೆಂದ್ರೆ ಅದನ್ನು ವಿಕಾರನೇ, ಲೋಭದ ವಿಕಾರ. ಈ ಮಕ್ಕಳಿಗೆ ಗೊತ್ತಿದೆ, ಸತ್ಯಯುಗದಲ್ಲಿ ಪವಿತ್ರ ಪ್ರವೃತ್ತಿ ಮಾರ್ಗ ಇತ್ತು, ಈಗ ಅಪವಿತ್ರ ಆಗಿದೆ. ಆ ಫಿರ್ ಪವಿತ್ರ ಶ್ರೇಷ್ಠಾಚಾರಿ ದುನಿಯಾ ಬಂತಿ ಹೇ, ಈಗ ಮತ್ತೆ ಪುನಃ ಪವಿತ್ರ ಶ್ರೇಷ್ಠಾಚಾರಿ ಜಗತ್ತಾಗುತ್ತೆ. ಸೃಷ್ಟಿ ಚಕ್ರ ಇದು ತಿರುಗ್ತಾ ಇರುತ್ತೆ. ಪರಂಪಿತ ಪರಮಾತ್ಮನಿಗೆ ಪತಿತ ಪಾವನ ಅಂತ ಕರೀಲಾಗುತ್ತೆ. ಮನುಷ್ಯ ಕಹ ದೇತೆ ಭಗವಾನ್ ಪ್ರೇರಣಾ ಕರ್ತಾ, ಆ ಪ್ರೇರಣಾ ಮನ ವಿಚಾರ, इसमें ಪ್ರೇರಣಾ ಕಿ ತೋ ಬಾತ್ ಹಿ ನಹಿ ಹೈ. ಮನುಷ್ಯ ಏನ್ ಹೇಳ್ತಾರೆ, ಪರಮಾತ್ಮ ಪ್ರೇರಣೆ ಕೊಡ್ತಾರೆ ಅಂತ. ಪರಂಧಾಮದಲ್ಲಿ ಕುತ್ಕೊಂಡು ಪ್ರೇರಣೆ ಅಂದ್ರೆ ವಿಚಾರ ಕೊಡ್ತಾರೆ ಅಂತ. ಇಲ್ಲಿ ವಿಚಾರ ಕೊಡೋ, ಪ್ರೇರಣೆ ಕೊಡೋ ಮಾತಿಲ್ಲ. ಅವರು ಖುದ್ ಸ್ವಯಂ ಹೇಳ್ತಾರೆ, ನನಗೆ ಶರೀರದ ಆಧಾರ ತಗೋಬೇಕಾಗುತ್ತೆ. ನಾನು ನಿಮ್ಮ ಹಾಗೆ ಈ ಶರೀರ ಆಧಾರ ತಗೋತೀನಿ. ನನಗೂ ಬಾಯಿ ಇಲ್ಲ ಅಂದ್ರೆ ಶಿಕ್ಷಣ ಹೆಂಗ್ ಕೊಡ್ಲಿ, ಶರೀರ ಇಲ್ಲದೆ ಹೆಂಗ್ ಮಾತಾಡ್ಲಿ? प्रेरणा से कोई शिक्षा दी जाती है क्या? भगवान प्रेरणा से कुछ भी नहीं करते हैं. ಪರಮಾತ್ಮ ಶಿಕ್ಷಣನ ಪ್ರೇರಣೆಯಿಂದ ಹೆಂಗ್ ಕೊಡ್ತಾರೆ? ಪ್ರೇರಣೆಯಿಂದ ಯಾವ ಶಿಕ್ಷಣನೂ ಸಿಗಲ್ಲ. ಭಗವಂತನು ಪ್ರೇರಣೆಯಿಂದ ಏನು ಕೊಡಲ್ಲ, ಅವರು ನೇರವಾಗಿ ಬರ್ತಾರೆ. ನೀವು ಮಕ್ಕಳಿಗೆ ನೇರವಾಗಿ ಕುತ್ಕೊಂಡು ಸನ್ಮುಖದಲ್ಲಿ ಓದಿಸ್ತಾರೆ. ಪ್ರೇರಣೆಯಿಂದ ಓದೋ ವಿದ್ಯೆ ಯಾವುದೂ ಇಲ್ಲ. सिवाय बाप के सृष्टि के आदि मध्य अंत का राज कोई भी बता न सके. ಬಾಬೋರ ವಿನಃ ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯ ಈ ಮೂರು ಕಾಲದ ಜ್ಞಾನ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದ್ರೆ ತಂದೆಯನ್ನೇ ತಿಳ್ಕೊಂಡಿಲ್ಲ. ಕೆಲವರು ಲಿಂಗ ಅಂತ ಹೇಳ್ತಾರೆ, ಪರಮಾತ್ಮನಿಗೆ ಲಿಂಗ ರೂಪ ಅಂತಾರೆ. ಕೆಲವರು ಅಖಂಡ ಜ್ಯೋತಿ ಅಂತಾರೆ. ಕೆಲವರು ಬ್ರಹ್ಮತತ್ವನೇ ಈಶ್ವರ ಅಂತಾರೆ. ತತ್ವಜ್ಞಾನಿಗಳು ಬ್ರಹ್ಮಜ್ಞಾನಿಗಳು ತತ್ವವನ್ನೇ ಈಶ್ವರ ಅಂತಾರೆ. ಶಾಸ್ತ್ರೋ ಮೇ ದಿಖಾ ದಿಯಾ 84 लाख ಯೋನಿಯ, ಎಲ್ಲದರಲ್ಲೂ ಮಿಕ್ಸ್. ಶಾಸ್ತ್ರಗಳಲ್ಲಿ 84 ಜನ್ಮದ ಬದಲಾಗಿ 84 ಲಕ್ಷ ಯೋನಿಗಳಂತ ಬರೆದ್ಬಿಟ್ರು. 84 ಲಕ್ಷ ಜನ್ಮ ಆದ್ರೆ ಕಲ್ಪಕ್ಕೆ ಇನ್ನು ದೊಡ್ಡ ಆಯುಷ್ಯ ಆಗ್ಬಿಡುತ್ತಲ್ಲ. 5000 ವರ್ಷಕ್ಕೆ 84 ಜನ್ಮ. ಹಾಗಾದ್ರೆ 84 ಲಕ್ಷ ಜನ್ಮ ಆದ್ರೆ ವರ್ಷ ಎಷ್ಟಾಗ್ಬೇಕು ಅವಾಗ? कोई हिसाब ही निकाल न सके, वह तो सत्य को ही लाखों वर्ष कह देते हैं. ಯಾರು ಲೆಕ್ಕನೇ ತೆಗಿಯಕ್ಕಾಗದೇ ಇರೋ ಪರಿಸ್ಥಿತಿ ಆಗುತ್ತೆ. ಬಾಬಾ ಹೇಳ್ತಾರೆ, ಸತ್ಯಯುಗಕ್ಕೂ ಮನುಷ್ಯರು ಲಕ್ಷಾಂತರ ವರ್ಷಗಳು ಅಂತ ಹೇಳ್ತಾರೆ. ಇನ್ನು ಕಲಿಯುಗಕ್ಕೂ ಹೇಳ್ತಾರಲ್ಲ 40,000 ವರ್ಷ ಇದೆ ಅಂತ. ಬಾಬಾ ಹೇಳ್ತಾರೆ, ಇಡೀ ಸೃಷ್ಟಿ ಚಕ್ರದ ಒಂದು ಅವಧಿ 5,000 ವರ್ಷದ್ದು. 84 ಲಕ್ಷ ಜನ್ಮಗಳಿಗಂತೂ ಎಷ್ಟೊಂದು ಟೈಮ್ ಬೇಕಾಗುತ್ತೆ. ಇಷ್ಟಕ್ಕೆ 84 ಜನ್ಮ ಎಲ್ಲರೂ ಪಡೆದಿಲ್ಲ, ಲೇಟ್ ಆಗಿ ಬಂದವರು ಇದ್ದಾರೆ. ಈಗಲೇ ಸಾಕಪ್ಪ ಹೋಗೋಣ ಪರಂಧಾಮಕ್ಕೆ ಅನ್ಸುತ್ತೆ ಮುಕ್ತಿ ಸಿಕ್ಕಿದ್ರೆ ಅಂತ. ಇನ್ನೇನಾದ್ರೂ 84 ಲಕ್ಷ ಜನ್ಮ ಆದ್ರೆ ಜಗತ್ತಿನ ಆತ್ಮಗಳ ಸ್ಥಿತಿಗತಿ ಏನಾಗ್ಬೇಕಾಯ್ತು? ಈ ಶಾಸ್ತ್ರಗಳೆಲ್ಲ ಭಕ್ತಿ ಮಾರ್ಗದ್ದು. ಬಾಬಾ ಹೇಳ್ತಾರೆ, ನಾನ್ ಬಂದು ನಿಮ್ಗೆ ಎಲ್ಲ ಶಾಸ್ತ್ರಗಳ ಸಾರಾಂಶವನ್ನ ತಿಳಿಸ್ಕೊಡ್ತೀನಿ. ಅದೆಲ್ಲ ಭಕ್ತಿ ಮಾರ್ಗದ ಸಾಮಗ್ರಿಗಳು. ಇನ್ಸೆ ಕೋಯಿ ಬಿ ಮೇರೆ ಕೋ ಪ್ರಾಪ್ತ ನೈ ಕರ್ ಸಕ್ತೆ. ಇದರಿಂದ ಯಾರು ನನ್ನನ್ನ ಹೊಂದಕ್ಕೆ, ನನ್ನನ್ನ ಪ್ರಾಪ್ತಿ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಭಕ್ತಿಯಿಂದ ಆಗ್ಲಿ, ಶಾಸ್ತ್ರಗಳನ್ನು ಓದೋದ್ರಿಂದ ಆಗ್ಲಿ,
ಯಾತ್ರೆ ಮಾಡೋದ್ರಿಂದ ಇದು ಯಾವ್ದ್ರಿಂದನೂ ನನ್ನನ್ನು ಪಡ್ಕೊಳಕ್ಕೆ ಸಾಧ್ಯ ಇಲ್ಲ. ಮೇ ಜಬ್ ಆತಾ ಹೂಂ ತಬ್ ಸಬ್ಕೋ ಲೇ ಜಾತಾ. ಯಾವಾಗ ನಾನು ಬರ್ತೀನಿ ಆವಾಗಲೇ ಎಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ. ಏಕೆಂದ್ರೆ ಎಲ್ಲರೂ ನನ್ನನ್ನು ಕರೆದಿದ್ದೀರಿ. ಏ ಪತಿತ ಪಾವನ ಬಾ, ಪಾವನ ಮಾಡಿ ನಮ್ಮನ್ನು ಪಾವನ ಜಗತ್ತಿಗೆ ಕರ್ಕೊಂಡು ಹೋಗು ಅಂತ ಕರೆದಿದ್ದೀರಿ. ಫಿರ್ ಢೂಂಢನೆ ಕೆ ಲಿಯೆ ಧಕ್ಕೆ ಕ್ಯೂ ಖಾತೆ. ಬಾ ಅಂತ ಕರೆದಿದ್ದೀರಿ, ಬರೋವರೆಗೂ ಕಾಯ್ಬೇಕಲ್ಲ. ಮತ್ತೆ ಯಾಕೆ ಅಲ್ದಾಡೋದಲ್ಲಿ, ಪೆಟ್ಟು ತಿನ್ನೋದ್ರಲ್ಲಿ, ಮೋಸ ಹೋಗೋದ್ರಲ್ಲಿ ಯಾಕೆ ಹೋಗ್ತೀರಾ? ಎಷ್ಟು ದೂರ ದೂರ ಪಹಾಡಿ ಆದಿ ಪರ್ ಜಾತೆ, ಗುಟ್ಟ ಬೆಟ್ಟ ಬಿಸಿಲು ಎಲ್ಲದನ್ನು ಹೆಂಗೆ ಕಷ್ಟಪಟ್ಟು ಮಾಡ್ತೀರಿ. ಪರಮಾತ್ಮ ಬರೋವರೆಗೂ ಅಲ್ಲಿ ಇಲ್ಲಿ ಅಲ್ದಾಡೋದ್ರಿಂದ ಎಲ್ಲಿ ಸಿಗ್ತಾರೆ ಅವ್ರು ಬರ್ದೇನೆ. ಇವತ್ತಂತೂ ಎಷ್ಟೊಂದು ಮಂದಿರಗಳು ಖಾಲಿ ಬಿದ್ದಿದೆ. ಕೊಯ್ ಜಾತಾನ ಆ ಮಂದಿರಗಳಿಗೆ ಹೋಗೋದೇ ಇಲ್ಲ. ಆದರೆ ಮಂದಿರ ನಿರ್ಮಾಣಕ್ಕೆ ಕೋಟಿ ಕೋಟಿ ಖರ್ಚು ಮಾಡಿ ಅದು ಯಾವತ್ತೋ ಒಂದಿನ ಹೋಗಿ ತೆಗಿತಾರೆ. ಬಾಬಾ ಹೇಳ್ತಾರೆ ಎಷ್ಟೊಂದು ಮಂದಿರಗಳಿದೆ. ಅಭಿ ತುಮ್ ಬಚ್ಚೆ ಊಂಚತೆ ಊಂಚ್ ಬಾಕಿ ಬಯೋಗ್ರಫಿ ಕೋಬಿ ಜಾನ್ ಗಯೆ. ಈಗೆಲ್ಲ ಗೊತ್ತಿದೆ, ನೀವು ಮಕ್ಕಳಿಗೆ ಮಾತ್ರ. ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಶಿವಬಾಬು ಅವ್ರ ಬಯೋಗ್ರಫಿನೇ ಗೊತ್ತಿದೆ. बाप बच्चों को सब कुछ देकर फिर 60 वर्ष बाद वानप्रस्थ में बैठ जाते. रस्म भी अब की है, त्योहार भी सब इस समय के है. ಈಗೆಲ್ಲ ಮೊದಲಿನ ಸಿಸ್ಟಮ್ ಏನು? 60 ವರ್ಷ ಆದಮೇಲೆ ವಾನಪ್ರಸ್ಥಾಶ್ರಮ, ಎಲ್ಲ ಮಕ್ಕಳಿಗೆ ಕರ್ತವ್ಯ ಜವಾಬ್ದಾರಿ ಎಲ್ಲ ಕೊಟ್ಟು ಬಿಟ್ಟು ಸಾಧನೆ ಮಾಡೋದು. ಯಾರಾದರೂ ವಿಶೇಷ ಆತ್ಮಗಳ ಹತ್ರ ಹೋಗಿ ಸಾಧನೆ ಮಾಡೋದು ವಾನಪ್ರಸ್ಥಾಶ್ರಮ. ಯಾಕೆ ಇದು ಬಂತು 60 ವರ್ಷಕ್ಕೆ ವಾನಪ್ರಸ್ಥ? ರಿಟೈರ್ಮೆಂಟು 60 ವರ್ಷಕ್ಕೆ, ವಾನಪ್ರಸ್ಥಿ ಅಂತ ಹೇಳೋದು 60 ವರ್ಷಕ್ಕೆ. 60 ವರ್ಷಕ್ಕೆ ಅರಳೋ ಮರಳೋ ಅಂತಾರೆ. 60 ವರ್ಷ ಆಯಿತು ಅಂದರೆ ಒಂದು ಅವಧಿ ಮುಗೀತು ಅನ್ನತ್ತಾರೆ. ಯಾಕೆ? ಯಾಕೆಂದರೆ ಶಿವಬಾಬು ಅವರು ಬ್ರಹ್ಮನ ತನುವಲ್ಲಿ ಬಂದಿದ್ದು 60 ವರ್ಷಕ್ಕೆ. 60 ವರ್ಷಕ್ಕೆ ಬಂದು ತನ್ನೆಲ್ಲ ಕಾರ್ಯ ಮುಗಿಸಿ ಮತ್ತೆ ವಾನಪ್ರಸ್ಥ ಆಗ್ತಾರೆ ಶಿವಬಾಬು ಅವರು. ಎಲ್ಲ ಪದ್ಧತಿ ಇಲ್ಲಿಂದನೇ ಶುರು ಆಗೋದು. ಹಬ್ಬಗಳೆಲ್ಲ ಈ ಸಮಯದ್ದೇನೆ. ಈ ಮಕ್ಕಳಿಗೆ ಗೊತ್ತಿದೆ ನಾವು ಸಂಗಮ್ ಯುಗದಲ್ಲಿದ್ದೀವಿ. ಸಂಗಮ್ ಯುಗ ಅಂದರೆ ರಾತ್ರಿಯ ಕೊನೆ, ಹಗಲಿನ ಆರಂಭ. ಈಗಂತೂ ಜಗತ್ತಲ್ಲಿ ಘೋರ ಅಂಧಕಾರ ಇದೆ, ಅಜ್ಞಾನದ ಘೋರ ಅಂಧಕಾರ. ಹಾಡ್ತಾರೆ ಹಾಡುಗಳು, ಭಜನೆಗಳು ಹಾಡಕ್ಕೇನು ಎಷ್ಟು ಚಂದ ಹಾಡ್ತಾರೆ. ಜ್ಞಾನ ಸೂರ್ಯ ಪ್ರಗಟ ಆದರೆ ಅಜ್ಞಾನ ಅಂಧಕಾರ ದೂರ ಆಗುತ್ತೆ ಅಂತ ಹಾಡ್ತಾರೆ. तुम बाप को रचना के आदि मध्य अंत को अब जानते हो. ಬಾಬೋರ್ನ ಸೃಷ್ಟಿಯ ಆದಿ ಮಧ್ಯ ಅಂತ್ಯ ಇದೆಲ್ಲವನ್ನು ಈಗ ತಿಳ್ಕೊಂಡಿದ್ದೀರಿ. ಹೇಗೆ ಬಾಬೋರು ನಾಲೆಜ್ಫುಲ್ ಇದ್ದಾರೆ, ಹಾಗೆ ನೀವು ಮಕ್ಕಳು ಮಾಸ್ಟರ್ ನಾಲೆಜ್ಫುಲ್. ಜ್ಞಾನ ತಗೊಂಡು ಜ್ಞಾನ ಅಷ್ಟು ಚೆನ್ನಾಗಿ ಅರ್ಥ ಆಗಿ ಬುದ್ಧಿಯಲ್ಲಿದ್ದರೆ, ಸುಮ್ಮನೆ ಟೈಟಲ್ ಅಲ್ಲ. ತಂದೆ ನಾಲೆಜ್ಫುಲ್, ನೀವು ಅವ್ರ ಮಕ್ಕಳು ಮಾಸ್ಟರ್ ನಾಲೆಜ್ಫುಲ್. तुम बच्चों को बाप से वर्षा मिलता है बेहद के सुख का. ನೀವು ಮಕ್ಕಳಿಗೆ ಬಾಬೋರಿಂದ ಆಸ್ತಿ ಸಿಗುತ್ತೆ, ಬೇಹದ್ದಿನ ಸುಖದ ಆಸ್ತಿ. लौकिक बाप से तो हद का वर्षा मिलता जिससे अल्प काल का सुख मिलता है. ಲೌಕಿಕ ತಂದೆಯಿಂದ ಹದ್ದಿನ ಆಸ್ತಿ ಸಿಗುತ್ತೆ. ಹದ್ದಂದ್ರೆ ಲಿಮಿಟು, ಇಷ್ಟು ಎಕರೆ, ಇಷ್ಟು ದುಡ್ಡು, ಇಷ್ಟು ಕೆಜಿ ಮಿತಿ ಇದೆ. ಯಾರಿಂದ ಅಲ್ಪ ಕಾಲದ ಸುಖ ಸಿಗುತ್ತೆ. ಇದನ್ನೇ ಸನ್ಯಾಸಿಗಳು ಕಾಂಗವಿಷ್ಟ ಸಮಾನ ಸುಖ ಅಂತ ಹೇಳ್ತಾರೆ, ಕ್ಷಣಿಕ ಅಂತ. ಫಿರ್ ಯಹಾ ಆಕರ್ ಸುಖ ಕೆ ಲಿಯೆ ಪುರುಷಾರ್ಥ ಕರ್ನ ಸಕೆ. ಇಲ್ಲೇ ನಾವು ಸ್ವರ್ಗದಲ್ಲಿದ್ದೀವಿ, ಚೆನ್ನಾಗಿದ್ದೀವಿ, ನಮಗೆಲ್ಲ ಇದೆ, ಇನ್ನೇನಿದು ಬೇಡ ಅಂದರೆ ಅಂಥವ್ರು ಇಲ್ಲಿ ಬಂದು ಸತ್ಯವಾದ ಸುಖಕ್ಕೇನು ಪುರುಷಾರ್ಥ ಮಾಡೋಕ್ಕಾಗಲ್ಲ. ಅವರು ಹಠಯೋಗಿಗಳು, ನೀವು ರಾಜಯೋಗಿಗಳು. ನಿಮ್ಮ ಯೋಗ ಬಾಬೋರ್ ಜೊತೆ, ಅವ್ರ ಯೋಗ ತತ್ವದ ಜೊತೆ. ಬ್ರಹ್ಮತತ್ವನೇ ಪರಮಾತ್ಮ ಅಂತ ತಿಳ್ಕೊಂಡಿದ್ದಾರೆ. ಅವ್ರ ಯೋಗ ತತ್ವದ ಜೊತೆ, ನಿಮ್ಮ ಯೋಗ ಆ ತತ್ವದಲ್ಲಿರೋ ಪರಮಾತ್ಮನ ಜೊತೆ. ಇದೆಲ್ಲ ಡ್ರಾಮಾ ಮಾಡಲ್ಪಟ್ಟಿದೆ. ಅಚ್ಚ ಮೀಟೆ ಮೀಟೆ ಸಿಕ್ಕಿಲದೆ ಬಚ್ಚೋं ಪ್ರತಿ ಮಾತ್ ಪಿತಾ ಬಾಪ್ दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार गुड मॉर्निंग, नमस्ते नमस्ते ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರಾಂಶ. ಪಾವನರಾಗ್ಲಿಕ್ಕೆ ನಾವು ಆತ್ಮ, ಸಹೋದರ ಸಹೋದರರು, ಆಮೇಲೆ ಬ್ರಹ್ಮನ ಮಕ್ಕಳು, ನಿರಾಕಾರ ತಂದೆ ಮಕ್ಕಳು,
ನಾವು ಆತ್ಮಗಳು ಸಹೋದರ ಸಹೋದರರು, ಬ್ರಹ್ಮನ ಮಕ್ಕಳು ಸಹೋದರ ಸಹೋದರಿಯರು. ಈ ದೃಷ್ಟಿಯನ್ನ ಪಕ್ಕ ಮಾಡ್ಕೊಳ್ಳಿ. ಆತ್ಮ ಹಾಗೂ ಶರೀರ ಎರಡು ಪಾವನ ಹಾಗೂ ಸತೋ ಪ್ರಧಾನ ಮಾಡ್ಕೊಳ್ಬೇಕು. ದೇಹಾಭಿಮಾನ್ ಚೋಡ್ದೇನ, ಈ ದೇಹಾಭಿಮಾನನ ಬಿಡಬೇಕು. ದೇಹಾಭಿಮಾನ ಬಿಡಬೇಕು ಅಂದ್ರೆ ಈ ಎರಡೂ ಪ್ರಾಕ್ಟೀಸ್ ಮಾಡಬೇಕು. ಸಹೋದರ ಸಹೋದರಿ, ಸಹೋದರ ಸಹೋದರ. ಎರಡನೇದು, ಮಾಸ್ಟರ್ ನಾಲೆಜ್ಫುಲ್ ಆಗಿ ಎಲ್ಲರಿಗೂ ರಚಯಿತ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ತಿಳಿಸಿ ಘೋರ ಅಂಧಕಾರದಿಂದ ಹೊರಗಡೆ ತನ್ನಿ. ಮನುಷ್ಯರಿಗೆ ಇಷ್ಟೊಂದು ಪ್ರಕಾರದ ಅಜ್ಞಾನ ಇದೆ. ವರ್ಷಗಳ ಬಗ್ಗೆ, ಜನ್ಮಗಳ ಬಗ್ಗೆ, ಕರ್ಮಗಳ ಬಗ್ಗೆ, ಇದೆಲ್ಲ ಅಜ್ಞಾನದ ಘೋರ ಅಂಧಕಾರದಿಂದ ಹೊರಗಡೆ ತನ್ನಿ. ನರಕವಾಸಿ ಮನುಷ್ಯಕಿ ರೂಹಾನಿ ಸೇವಾಕರ್ ಸ್ವರ್ಗವಾಸಿ ಬನಾನಾ ಹೇ. ಇವತ್ತಿನ ನರಕವಾಸಿ ಮನುಷ್ಯರಿಗೆ ಆತ್ಮೀಯ ಸೇವೆ ಮಾಡಿ, ಅಂದ್ರೆ ಆ ಆತ್ಮಗಳ ಸೇವೆ ಮಾಡಿ ಸ್ವರ್ಗವಾಸಿಗಳನ್ನಾಗಿ ಮಾಡಬೇಕು. ವರದಾನ, ಮಾಸ್ಟರ್ ಜ್ಞಾನ ಸಾಗರಾಗಿ ಜ್ಞಾನದ ಆಳದಲ್ಲಿ ಹೋಗುವಂತವರೇ ಅನುಭವ ರೂಪಿ ರತ್ನಗಳಿಂದ ಸಂಪನ್ನ ಭವ. ಮಾಸ್ಟರ್ ಜ್ಞಾನ ಸಾಗರಾಗಿ ಜ್ಞಾನದ ಆಳದಲ್ಲಿ ಹೋಗವ್ರೆ ಅನುಭವದ रत्नಗಳಿಂದ संपन्न भव। जो बच्चे ज्ञान की गहराई में जाते हैं वो अनुभव रूपी रत्नों से संपन्न बनते हैं। ಯಾವ ಮಕ್ಕಳು ಜ್ಞಾನದ ಆಳದಲ್ಲಿ ಹೋಗ್ತಾರೋ ಅವರೇ ಅನುಭವದ ರತ್ನಗಳಿಂದ ಸಂಪನ್ನರಾಗ್ತಾರೆ. ಒಂದಿದೆ ಜ್ಞಾನ ಕೇಳೋದು, ಇನ್ನೊಂದಿದೆ ಹೇಳೋದು, ಮತ್ತೊಂದಿದೆ ಅನುಭವಿ ಮೂರ್ತಿ ಆಗೋದು. ಅನುಭವಿ ಸದಾ ಅವಿನಾಶಿ ಹಾಗೂ ನಿರ್ವಿಘ್ನವಾಗಿರ್ತಾರೆ. ಅನುಭವಿಗಳು ಬಾಬುವರ ಈ ಯಜ್ಞದಲ್ಲಿ ಅಥವಾ ಬಾಬುವರ ಈ ಒಂದು ಜ್ಞಾನದಲ್ಲಿ ಸದಾ ಅವಿನಾಶಿಯಾಗಿ ಮತ್ತೆ ನಿರ್ವಿಘ್ನವಾಗಿರ್ತಾರೆ. ಪುನೇ ಕೊಯ್ ಹಿಲಾ ನೈ ಸಕ್ತ. ಅನುಭವಿಗಳನ್ನ ಇಲ್ಲಿ ಯಾರು ಅಲುಗಾಡ್ಸಕ್ಕೆ ಆಗಲ್ಲ. ಜ್ಞಾನಿಗಳನ್ನ ಅಲುಗಾಡಿಸ್ಬೋದು, ಬರೀ ಹೇಳೋದು ಕೇಳೋದು ಇದ್ರೆ ಅಲುಗಾಡ್ಬೋದು. ಅನುಭವಿನ ಯಾರು ಅಲುಗಾಡ್ಸಕ್ಕಾಗಲ್ಲ. ಅನುಭವಿಗಳ ಮುಂದೆ ಮಾಯೇನು ಕೋಯಿ ಬಿ ಕೋಶಿಶ್ ಸಫಲ್ ನಹಿ ಹೋತಿ. ಮಾಯೆ ಅವ್ರ ಮುಂದೆ ಏನ್ ಬೇಕಾದ್ರೂ ಪ್ರಯತ್ನ ಮಾಡಿದ್ರು ಮಾಯೆ ಸಫಲ ಆಗೋದಿಲ್ಲ. ಅಂದ್ರೆ ಅವ್ರನ್ನ ಏನು ಮಾಡಕ್ಕಾಗಲ್ಲ. ಅನುಭವಿಗಳು ಎಂದೂ ಮೋಸ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ. ಆದ್ದರಿಂದ ಅನುಭವಕ್ಕೂ ಬಡಾತೆ ಹುಯೇ ಹರ್ ಗುಣಕ್ಕೆ ಅನುಭವಿ ಮೂರತ್ ಬನ್. ಆದ್ದರಿಂದ ಜ್ಞಾನದ ಅನುಭವನ ಹೆಚ್ಚಿಸ್ಕೊಳ್ಳಿ. ಅನುಭವದಿಂದ ಪ್ರತಿಯೊಂದು ಗುಣದ ಅನುಭವಿ ಮೂರ್ತಿಗಳಾಗಿ, ಪ್ರತಿಯೊಂದು ಗುಣ, ಪ್ರತಿಯೊಂದು ಶಕ್ತಿ ಎಲ್ಲದರ ಅನುಭವಿಗಳಾಗಿ मनन शक्ति द्वारा शुद्ध संकल्पों का स्टॉक जमा करो. ಮತ್ತೆ ಜ್ಞಾನದ ಮನನ ಮಾಡಿದ್ರೇನೆ ಅನುಭವ ಮಾಡಕ್ಕಾಗೋದು. ಮನನ ಶಕ್ತಿಯಿಂದ ಶುದ್ಧ ಸಂಕಲ್ಪಗಳ ಸ್ಟಾಕ್ ಜಮಾ ಮಾಡ್ಕೊಳ್ಳಿ. ಶುದ್ಧ ಸಂಕಲ್ಪ ಅಂದ್ರೆ ಜ್ಞಾನದ ಸಂಕಲ್ಪಗಳು, ಜ್ಞಾನದ ಚಿಂತನೆ, ಅದರಿಂದ ಸ್ಟಾಕ್ ಜಮಾ ಮಾಡ್ಕೊಳ್ಳಿ. ಸ್ಲೋಗನ್, फरिश्ता वह है जो देह के सूक्ष्म अभिमान के संबंध से भी न्यारा है. ಫರಿಷ್ಠೆ ಅಂದ್ರೆ ಯಾರು? ಬಾಬಾ ಹೇಳ್ತಾರೆ, ಯಾರು ದೇಹದ ಸೂಕ್ಷ್ಮ ಅಭಿಮಾನ, ಸೂಕ್ಷ್ಮದಲ್ಲೂ ದೇಹದ ಅಭಿಮಾನದ ಸಂಬಂಧಗಳಿಂದನೂ ನ್ಯಾರ ಇರ್ತಾರೆ. ಬಾಬಾ ಹೇಳ್ತಾರೆ ಅವರಿಗೆ ಹೇಳೋದು ಫರಿಷ್ಠ. ಫರಿಷ್ಠೆಗೆ ಈ ಜಗತ್ತಲ್ಲಿ ಯಾರ ಜೊತೆನೂ ರಿಷ್ಟ ಇಲ್ಲ. ಸೂಕ್ಷ್ಮವಾಗು ಸಂಕಲ್ಪದಲ್ಲೂ ಅವರಿಗೆ ಫರಿಷ್ಠ ಅಂತ ಹೇಳೋದು. ಅವ್ಯಕ್ತ ಇಶಾರೆ, ಸಂಪೂರ್ಣ ಸತ್ಯತಾ भी पवित्रता के आधार पर ही होती है. ಸಂಪೂರ್ಣ ಸತ್ಯತೆನೋ ಪವಿತ್ರತೆಯ ಆಧಾರದ ಮೇಲೆ ಸಂಪೂರ್ಣ ಸತ್ಯತೆ. ಪವಿತ್ರತೆ ಇಲ್ಲ ಅಂದ್ರೆ ಸದಾ ಸತ್ಯತೆನೂ ಇರಕ್ಕೆ ಸಾಧ್ಯ ಇಲ್ಲ. ಸತ್ಯತೆ ಮತ್ತು ಪವಿತ್ರತೆ ಇದೆರಡು ಒಂದೇ ನಾಣ್ಯದ ಎರಡು ಮುಖ ಇದ್ದಂಗೆ. ಇದು ಅದಿದ್ರೆ ಇದಿರುತ್ತೆ, ಇದಿದ್ರೆ ಅದಿರುತ್ತೆ. सिर्फ काम विकार अपवित्रता नहीं है लेकिन उसके और भी साथी है. ಬರೀ ಕಾಮ ವಿಕಾರ ಒಂದಿದ್ರೆ ಅಪವಿತ್ರತೆ ಅಂತಲ್ಲ. ಬಾಬಾ ಹೇಳ್ತಾರೆ ಅಪವಿತ್ರತೆಗೆ ಇನ್ನು ಜೊತೆಗಾರರು ತುಂಬಾ ಜನ ಇದ್ದಾರೆ, ಇನ್ನು ವಿಕಾರಗಳು ತುಂಬಾ ಇದೆ. तो महान पवित्र अर्थात
अपवित्रता का नाम निशान न हो तब परमात्मा प्रत्यक्षता के निमित्त बन सकेंगे. ಮಹಾನ್ ಪವಿತ್ರರು ಅಂದ್ರೆ ಅಪವಿತ್ರತೆ ಅಂದ್ರೆ ಏನು, ಅದರ ಹೆಸರು ಚಿಹ್ನೆನೂ ಯಾರತ್ರ ಇರೋದಿಲ್ವೋ ಅವರೇ ಪರಮಾತ್ಮ ಪ್ರತ್ಯಕ್ಷತೆಗೆ ನಿಮಿತ್ತ ಆಗೋರು. ಬಾಬುರನ್ನ ಜಗತ್ತಲ್ಲಿ ತೋರಿಸೋ ಶಕ್ತಿನೇ ಪವಿತ್ರತೆ ಮತ್ತು ಸತ್ಯತೆ. ಅದಕ್ಕೆ ಅಪವಿತ್ರತೆ ಅಸತ್ಯತೆಯ ಹೆಸರು ಚಿಹ್ನೆನೂ ಯಾರತ್ರ ಇರಲ್ಲ, ಅವರೇ ಬಾಬುರನ್ನ ಪ್ರತ್ಯಕ್ಷ ಮಾಡಕ್ಕೆ ನಿಮಿತ್ತ ಆಗ್ತಾರೆ. ಸತ್ಯತೆ ಸಭ್ಯತೆ ಕಲ್ಚರೇ ನಮ್ಮ ಕಲ್ಚರು. ಅಚ್ಚಾ, ಓಂ ಶಾಂತಿ. ಈ ಸಮಯದ ಜೀವನ ಬಹಳ ಬಹಳ ಅಮೂಲ್ಯ ಜೀವನ ಇದು. ಏಕೆಂದ್ರೆ ಹದ್ದಿಂದ ಬಂದಿದ್ದೀರಿ ಹೊರಗಡೆ ದೇಹದಲ್ಲಿ. ಪ್ರತಿಯೊಂದು ಮಕ್ಕಳು, ಬಾಬೋರ್ ಪ್ರತಿಯೊಂದು ಮಕ್ಕಳು ಜಗದಂಬೆ ಜಗತ್ಪೀತ ಇದ್ದಂಗೆ, ಜಗನ್ಮಾತೆಯರು. ಜಗತ್ ಕಲ್ಯಾಣಕ್ಕೋಸ್ಕರ ಈ ಜನ್ಮ ಸಿಕ್ಕಿದೆ. ಅದರಿಂದ ಎಲ್ಲರೂ ಜಗನ್ಮಾತೆಯರು, ಜಗತ್ಪೀತ ಆಗಿದ್ದೀರಿ. ಬಾಬೋರ ಆಸ್ತಿಗೆ ಅಧಿಕಾರಿಗಳು ಯಾರು? ಏನು ಪುರುಷಾರ್ಥ ಮಾಡ್ತಾರೆ ಅವರು? ಸಹೋದರ ಸಹೋದರ ಆತ್ಮ ದೃಷ್ಟಿಯಲ್ಲಿ ನೋಡೋ ಪುರುಷಾರ್ಥ ಮಾಡ್ತಾರೆ. ಇನ್ನು ಸಹೋದರ ಸಹೋದರಿ ಈ ದೃಷ್ಟಿ ಬಿಟ್ಟು ಇನ್ಯಾವುದೇ ದೇಹಾಭಿಮಾನದ ದೃಷ್ಟಿ ಬಂತು ಅಂದ್ರೆ ಬಹಳ ಕಠಿಣ ಶಿಕ್ಷೆಯನ್ನ ಅನುಭವಿಸ್ಬೇಕಾಗತ್ತೆ. ಬಾಬೋರ್ ಮಕ್ಕಳಾಗಿದ್ದೀರಿ ಅಂದ್ರೆ ಬಾಬೋರ್ ನೆನಪಿಂದ ಸತೋ ಪ್ರಧಾನ ಆಗಿ ಮುಕ್ತಿ, ಜೀವನ್ ಮುಕ್ತಿಯ ಆಸ್ತಿಯನ್ನ ತಗೊಳ್ಳಿ. ಪವಿತ್ರತೆನೇ ಮುಖ್ಯ. ಅದಕ್ಕೆ ಅಭ್ಯಾಸ ಸಹೋದರ ಸಹೋದರ. ಮೊದಲನೇ ಪಾಠ ಏನು ಹೇಳ್ತಾರೆ, ಈ ಅಭ್ಯಾಸ ಮಾಡಿ. ನಾವು ಹೇಳ್ತಾರೆ ಅನುಭವಿಗಳು ಮಾತ್ರ ಸದಾ ಉಳಿಯಕ್ಕೆ ಸಾಧ್ಯ. ಬರೀ ಜ್ಞಾನ ಕೇಳೋದು ಹೇಳೋದು ತುಂಬ ಸಹಜ. ಜ್ಞಾನದ ಒಂದೊಂದು ಮಾತನ್ನು ಚಿಂತನೆ ಮಾಡಿ ಸಮರ್ಥತೆಯ ಶಕ್ತಿನ ಜಮಾ ಮಾಡಿಕೊಂಡು ಅನುಭವಿಯಾಗಿ. ಅನುಭವಿಗೆ ಮಾಯೆ ಯಾವ ರೂಪದಲ್ಲಿ ಬಂದರೂ ಮಾಯೆ ಏನು ಮಾಡೋಕ್ಕಾಗಲ್ಲ. ಮಾಯೆ ಸೋಲುತ್ತೆ ಹೊರತು ಅನುಭವಿ ಎಂದು ಸೋಲಕ್ಕೆ ಸಾಧ್ಯ ಇಲ್ಲ. ಅದರಿಂದ ಬರೀ ಜ್ಞಾನ ಕೇಳೋದು ಹೇಳೋದಲ್ಲ, ಆ ಒಂದೊಂದನ್ನು ಅನುಭವ ಮಾಡಿ. ಜ್ಞಾನ, ಗುಣ. ಜ್ಞಾನ ಅಂದರೆ ಎಷ್ಟು ಜ್ಞಾನ ಇದೆ, ಗುಣ ಅಂದರೆ ಎಷ್ಟು ಗುಣಗಳಿದೆ, ಶಕ್ತಿಗಳೆಷ್ಟಿದೆ, ಬಾಬೋರ್ ಜೊತೆ ಸರ್ವ ಸಂಬಂಧಗಳೆಷ್ಟಿದೆ, ಎಲ್ಲದರಲ್ಲಿ ಅನುಭವಿಗಳಾಗಿ. ಅಚ್ಚಾ, ಓಂ ಶಾಂತಿ.